ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಸೇಡಂನಲ್ಲಿ ನಡೆಯಲಿರುವ ಭಾರತೀಯ ಸಂಸ್ಕೃತಿ ಉತ್ಸವದ ಹಿನ್ನೆಲೆ ಕಲಬುರಗಿಯಲ್ಲಿ ಬೃಹತ್ ಶೋಭಾಯಾತ್ರೆ. ಅಪರಾಧ ಪತ್ತೆ ಹಚ್ಚುವಲ್ಲಿ ರಾಜ್ಯ ಪೊಲೀಸ್ ಮುಂಚೂಣಿಯಲ್ಲಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸುದ್ದಿಗೋಷ್ಠಿ. ಚೌದಾಪುರಿ ಹಿರೇಮಠಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಭೇಟಿ. ಇದೀಗ ವಾರ್ತೆಗಳ ವಿವರ. ಜನವರಿ 29ರಿಂದ ಫೆಬ್ರವರಿ 6ರವರೆಗೂ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ನಡೆಯಲಿರುವ ಬೃಹತ್ ಭಾರತೀಯ ಸಂಸ್ಕೃತಿ ಉತ್ಸವದ ಹಿನ್ನೆಲೆ ಕಲಬುರಗಿ ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಸಲಾಯಿತು. ನಗರದ ನಗರೇಶ್ವರ ಶಾಲೆಯಿಂದ ಆರಂಭವಾದ ಶೋಭಾಯಾತ್ರೆಯು ಅದ್ದೂರಿಯಾಗಿ ಜರುಗಿತು. ಮೆರವಣಿಗೆಯಲ್ಲಿ ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ಕಡೆಗಳಿಂದ 120ಕ್ಕೂ ಅಧಿಕ ಶಾಲಾ ಮಕ್ಕಳು ಭಾಗವಹಿಸಿ ಮಹಾತ್ಮರ ವೇಷಭೂಷಣವನ್ನ ತೊಟ್ಟು ಕನ್ನಡ ದೇಶಭಕ್ತಿ ಗೀತೆಗಳಿಗೆ ಹೆಜ್ಜೆ ಹಾಕುವ ಮೂಲಕ ಭಾರತದ ಸಂಸ್ಕೃತಿಯನ್ನ ಎತ್ತಿ ಹಿಡಿದರು. ಇನ್ನು ಮೆರವಣಿಗೆಯಲ್ಲಿ ಚಲಿಸುತ್ತಿದ್ದ ಟ್ರ್ಯಾಕ್ಟರ್ ಮೇಲೆ ಶಾಲಾ ವಿದ್ಯಾರ್ಥಿಗಳು ಮಲ್ಲಗಂಬ ಸಾಹಸ ಪ್ರದರ್ಶನ ಮಾಡುವ ಮೂಲಕ ನೋಟುಗರ ನಿಬ್ಬೆರಗಾಗುವಂತೆ ಮಾಡಿದ್ರು. ಇನ್ನು ಕಲಬುರಗಿ ನಗರದ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿಯ ಓಕಳಿ ವಿದ್ಯಾಮಂದಿರದ ವಿದ್ಯಾರ್ಥಿಗಳು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಸ್ತಬ್ಧ ಚಿತ್ರ ಮೆರವಣಿಗೆ ಮಾಡುವ ಮೂಲಕ ಗಮನ ಸೆಳೆದರು.
ಈ ವೇಳೆ ಮಾತನಾಡಿದ ಮುಖಂಡರು, ಭಾರತ ಸಾಂಸ್ಕೃತಿಕ ಉತ್ಸವ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು, ಸತತ 9 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ಸಚಿನ್ ತೊಂಡಲ್ಕರ್, ಸುಧಾಮೂರ್ತಿ, ರಮೇಶ್ ಅರವಿಂದ್, ವಿಜಯ ಸಂಕೇಶ್ವರ್, ಜೋಗತಿ ಮಂಜಮ್ಮ ಸೇರಿದಂತೆ ದೇಶದ ನಾಡಿನ ಅನೇಕ ಗಣ್ಯರು, ಸೆಲೆಬ್ರಿಟಿಗಳು ಭಾಗವಹಿಸಲಿದ್ದಾರೆ. ಇನ್ನು ಈ ಸಮಾರಂಭಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ನಾವು ಓಕ್ಳಿ ವಿದ್ಯಾಮಂದಿರದ ಸಹ ಶಿಕ್ಷಕರು 250 ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದೀವಿ. ಅನೇಕ ಸ್ತಬ್ಧ ಚಿತ್ರಗಳನ್ನು ಮಾಡೀವಿ. ಇದನ್ನು ನೋಡ್ಲಿಕ್ಕೆ ನಮಗೆ ಭಾಳ ಖುಷಿ ಅನ್ನಿಸ್ತದೆ. ಇದರ ಸಹಕಾರ ನಮ್ಮ ಎಲ್ಲ ಮ್ಯಾನೇಜ್ಮೆಂಟು, ನನ್ನ ಎಲ್ಲ ಸಿಬ್ಬಂದಿ ವರ್ಗದವರು ಸಹಕಾರ ಮಾಡಿದ್ದಾರೆ. ನಮ್ಮದು ಎಲ್ಲ ವಿದ್ಯಾರ್ಥಿಗಳ ಪಾಲಕರು ಕೂಡ ಇದರಲ್ಲಿ ಭಾಗವಹಿಸಿ ಸಹಕಾರವನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಆಂಗ್ಲ ಮಾಧ್ಯಮ ಹಾಗೂ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ವಿಜ್ಞಾನ ಹಾಗೂ ಕಲಾ ವಸ್ತು ಪ್ರದರ್ಶನ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಪ್ರಸಿದ್ಧ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ವಿಜ್ಞಾನ ಹಾಗೂ ಕಲಾ ವಸ್ತು ಪ್ರದರ್ಶನ ವಿಜೃಂಭಣೆಯಿಂದ ಜರುಗಿತು. ವಿದ್ಯಾರ್ಥಿಗಳು ಕಲಾ ಹಾಗೂ ವಿಜ್ಞಾನದ ವಿಷಯದ ಕುರಿತು ಡಿಫರೆಂಟ್ ಆಗಿರುವ ಕಲಾಕೃತಿ ಹಾಗೂ ವಸ್ತುಗಳನ್ನು ತಯಾರಿಸಿ ಪ್ರದರ್ಶನಕ್ಕೆ ಹಿಡಿಯುವ ಮೂಲಕ ಗಮನ ಸೆಳೆದರು. ಈ ವೇಳೆ ಮಾತನಾಡಿದ ಮಿಲೇನಿಯಂ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಾಣಿಕ್ ಘೋಡಿಕೆ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಣಿತ, ವಿಜ್ಞಾನ, ಕಲಾ ವಿಷಯದ ಕುರಿತು ಕರಕುಶಲ ವಸ್ತು ಪ್ರದರ್ಶನ ಸಮಾರಂಭವನ್ನು ಮಾಡಲಾಗಿದ್ದು, ವಿದ್ಯಾರ್ಥಿಗಳು ಉತ್ತಮ ಕಲಾಕೃತಿಗಳನ್ನು ತಯಾರಿಸಿ ಪ್ರದರ್ಶನಕ್ಕೆ ಇರುವ ಮೂಲಕ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದರು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಳಿಕ ಮಾತನಾಡಿದ ಮಿಲೇನಿಯಂ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಭಾರತಿ ಸಿಂಪಿಯವರು, ಮಿಲೇನಿಯಂ ಶಾಲೆ ಆರಂಭವಾಗಿ 25 ವರ್ಷಗಳು ಕಳೆದಿದ್ದು, ಪ್ರತಿ ಬಾರಿಯೂ ಸಹ ಶಾಲೆಯಲ್ಲಿ ವಿದ್ಯಾರ್ಥಿಗಳಾಗಿ ವಿನೂತನ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಲಾಗುತ್ತದೆ. ಅದರ ಭಾಗವಾಗಿ ಆಯೋಜನೆ ಮಾಡಲಾಗಿದ್ದ ವಸ್ತು ಪ್ರದರ್ಶನವು ಅದ್ದೂರಿಯಾಗಿ ನೆರವೇರಿಸಿದರು ಎಂದು ತಿಳಿಸಿದ್ದಾರೆ. Medium school run under the Kalyana Karnataka Education Society. Since 2000 our school has been started and it is 25 years we are going to complete this year. So every year on behalf of Republic Day our school students participate in science, art, craft exhibition, and today we have around 2000 strength in English medium and more than 500 projects have been exhibited based on science, maths, social studies, and even art and craft models have been exhibited. So students participating through this exhibition learn more deeply through practical way. So we thank our management who has given this opportunity to our students, and also we are very glad to announce that today play garden has been inaugurated for our LKG, UKG and first standard students. Today students played in the play garden and they enjoyed a lot, and it's a very good opportunity for our students. Every day they can just like during vacation their parents take the children to some fair and all, and children play there, but that same opportunity is in the school itself. So every day the children are going to play and they are going to enjoy, and they are going to regularly. We hope that they come to school, they play and they learn. So we thank our management for this opportunity. So I congratulate all the students who have successfully completed this art and science exhibition. Thank you. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುವ ಮಿಲೇನಿಯಂ ಕನ್ನಡ ಮಾಧ್ಯಮ ಶಾಲೆ ಪ್ರತಿ ವರ್ಷವೂ ಕೂಡ ವಿವಿಧ ರೀತಿಯ ಶೈಕ್ಷಣಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದು, 76ನೇ ಗಣರಾಜ್ಯೋತ್ಸವ ನಿಮಿತ್ತವಾಗಿ ನಮ್ಮ ಶಾಲೆಯಲ್ಲಿ ಈ ವರ್ಷ ಕಲೆ, ವಿಜ್ಞಾನ, ಗಣಿತ, ಕರಕುಶಲ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು, ಈ ಒಂದು ವಸ್ತು ಪ್ರದರ್ಶನದಲ್ಲಿ ಹಲವಾರು ಮಕ್ಕಳು ಭಾಗಿಯಾಗಿ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಕೌಶಲ್ಯವನ್ನು ತೋರ್ಪಡಿಸಿದ್ದಾರೆ. ಇಂಥ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸರ್ವ ಸದಸ್ಯರಿಗೂ ಈ ಮೂಲಕ ತುಂಬ ಧನ್ಯವಾದಗಳು ಹೇಳುತ್ತೇನೆ. ಇಂಥ ಒಂದು ಸೊಸೈಟಿಯನ್ನು ತೆರೆದು ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ನೀಡಿದ್ದಾರೆ ನಮ್ಮ ಸಂಸ್ಥೆಯವರು. ಹಾಗಾಗಿ ಇಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದು, ಈಗಾಗಲೇ
ಮತ್ತು 2001ರಿಂದ ಈ ಶಾಲೆ ಪ್ರಾರಂಭವಾಗಿದ್ದು ನಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಸುಮಾರು 5 ಸಲ 10ನೇ ತರಗತಿಯ ಫಲಿತಾಂಶ 100ಕ್ಕೆ 100ರಷ್ಟು ಬಂದಿದ್ದು ನಮ್ಮ ಶಾಲೆಯ ಶೈಕ್ಷಣಿಕ ಗುಣಮಟ್ಟ ಅತ್ಯಂತ ಉನ್ನತ ಮಟ್ಟದಲ್ಲಿದೆ ಅನ್ನೋದನ್ನು ಈ ಮಕ್ಕಳ ಫಲಿತಾಂಶದಿಂದ ತಿಳಿದು ಬರುತ್ತದೆ. ಹಾಗಾಗಿ ನಮ್ಮ ಶಾಲೆ ಒಂದು ಅತ್ಯುತ್ತಮವಾಗಿ ಬೆಳಲಿಕ್ಕೆ ಈ ಒಂದು ಪ್ರದೇಶದ ಪಾಲಕರ ಪೋಷಕರ ಸಹಕಾರ ಅತ್ಯುತ್ತಮವಾಗಿದ್ದು, ಅದೇ ರೀತಿ ಮಕ್ಕಳು ಕೂಡ ಮತ್ತು ನಮ್ಮ ಶಾಲೆ ಇರತಕ್ಕಂಥ ಗುಣಮಟ್ಟದ ಶಿಕ್ಷಕರು ಕೂಡ ಒಂದು ತಮ್ಮ ಪ್ರಯತ್ನದಿಂದ ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಒಯ್ಯಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಎಂದು ತಿಳಿಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಸಮಾರಂಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಎಂಎನ್ ಪಾಟೀಲ್, ಕಾರ್ಯದರ್ಶಿಗಳಾದ ಅರುಣ್ ಕುಮಾರ್ ಪಾಟೀಲ್, ಉಪಾಧ್ಯಕ್ಷರಾದ ಶ್ರೀಶೈಲ್ ಗೋಳಿ, ಕೆಎಸ್ ಮಾಲಿ ಪಾಟೀಲ್, ಗುರುಬಸಪ್ಪ ಪಾಟೀಲ್, ಡಾಕ್ಟರ್ ಸೂರ್ಯಕಾಂತ್ ಪಾಟೀಲ್, ಸಂಗಮೇಶ್ ಹಿರೇಮಠ, ಎಸ್ಡಿ ಪಾಟೀಲ್, ಶರಣಬಸಪ್ಪ ಬೆಣ್ಣೂರ್ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದ ಚೌದಾಪುರಿ ಹಿರೇಮಠದಲ್ಲಿ ಶಾಂತವೀರ ಶಿವಾಚಾರ್ಯರ 43ನೇ ಪುಣ್ಯಸ್ಮರಣೆ ಅಂಗವಾಗಿ ಆಯೋಜನೆ ಮಾಡಲಾದ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಮಹಾಪುರಾಣ ಸಮಾರಂಭ ಹಾಗೂ ಶರಣಬಸವೇಶ್ವರರ ಸಾಂಪ್ರದಾಯಿಕ ಮದುವೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನಗರದ ಬ್ರಹ್ಮಪುರ್ ಬಡಾವಣೆಯ ಚೌದಾಪುರಿ ಹಿರೇಮಠದಲ್ಲಿ ಲಿಂಗೈಕ್ಯ ಶ್ರೀ ಶಾಂತವೀರ ಶಿವಾಚಾರ್ಯರ 43ನೇ ಪುಣ್ಯಸ್ಮರಣೆ ಅಂಗವಾಗಿ ಆಯೋಜನೆ ಮಾಡಲಾಗಿದ್ದ ಶ್ರೀ ಶರಣಬಸವೇಶ್ವರ ಮಹಾಪುರಾಣ ಸಮಾರಂಭದಲ್ಲಿ ಶರಣರ ವಿವಾಹ ಮಹೋತ್ಸವ ಜರುಗಿತು. ಕಾರ್ಯಕ್ರಮಕ್ಕೆ ವಿವಿಧ ಮಠಾಧೀಶರು, ಹಿರೇಮಠದ ಭಕ್ತರು ಭಾಗವಹಿಸಿ ಶಾಸ್ತ್ರೋಕ್ತವಾಗಿ ಮದುವೆಯನ್ನ ನೆರವೇರಿಸಿದ್ರು. ಈ ವೇಳೆ ಮಾತನಾಡಿದ ಚೌದಾಪುರಿ ಹಿರೇಮಠದ ಶಹಾಬಜಾರ್ ಹಾಗೂ ಬ್ರಹ್ಮಪುರಿನ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು 43 ವರ್ಷಗಳಿಂದ ಚೌದಾಪುರಿ ಹಿರೇಮಠದಲ್ಲಿ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯರ ಪುಣ್ಯಸ್ಮರಣೆ ಮಾಡಿಕೊಂಡು ಬರಲಾಗುತ್ತಿದೆ. ನಮಗೆಲ್ಲ ಶರಣರ ಜೀವನ, ಸಾಧನೆ ಹಾಗೂ ಅವರ ಮಹಿಮೆ ತಿಳಿಯುವ ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ. ಶರಣಬಸವೇಶ್ವರ ಮಹಾರಾಜರಿಗೆ ಸ್ವಲ್ಪ ಕಾಲದ ದಾರಿ ಬಿಡುವಾಗ ಜೋರಾಗಿ ಚಪ್ಪಾಳೆ ಮೂಲಕ ಸೊಕಾಸ್ ಅವರಿಗೆ ನಾವು ವೇದಿಕೆ ಬರಮಾಡಿಕೊಳ್ಳೋಣ. ಶರಣಬಸವೇಶ್ವರರು ಹಾಗೂ ಮಹಾದೇವಿ ಅವರ ಗುಂಡಿಗೆ ಎಲ್ಲರೂ ಕೂಡ ಈ ಅಪರೂಪದ ಕ್ಷಣಗಳಿಗೆ ನಾವೆಲ್ಲ ಕಣ್ಮನಗಳನ್ನ ತುಂಬಿಕೊಳ್ಳೋಣ. ಶಟಸ್ಥಲ ಬ್ರಹ್ಮ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರಿಗೆ ಈಗ ಮಣ್ಣೂರು श्री गुरु शांतवीर शिवाचार्य महाराज के जय. श्री गुरु डॉक्टर राजशेखर शिवाचार्य महाराज के जय. ಭಕ್ತೋದ್ಧಾರಕ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯರ ಪುರಾಣ ಇವತ್ತು ಬಿಡುಗಡೆಯಾಗಿದ್ದು ಅದು ನಮ್ಮ ನಿಮ್ಮೆಲ್ಲರ ಸುದೈವ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದರ ಜೊತೆಗೇನೆ ಹೋದ ವರ್ಷ ಮಸೂತಿ ಸರ್ ಅವರು ಇದೇ ವೇದಿಕೆಯ ಮೇಲೆ ನಿಂತು ಪುರಾಣ ಆಗಬೇಕು ಅಂತ ಹೇಳಿ ಅವ್ರು ಹೇಳಿದಾಗ, ಸರ್ ಅವ್ರವ್ರು ಬೇಡ, ನೀವೇ ಬರೆದ್ರೆ ನನಗೆ ಬಹಳ ಆನಂದ ಅನಿಸ್ತಂದಾಗ ತುಂಬ ಹೃದಯದಿಂದ ಒಪ್ಪಿಕೊಂಡು ಬರೀ 1 ವರ್ಷದೊಳಗೆ, ನಾವು ಹೇಳೋದು 1 ವರ್ಷ ಆದರೆ ಅದು ಆಗಿದ್ದು ನನಗನ್ಸಿದ ಮಟ್ಟಿಗೆ 4 ರಿಂದ 5 ತಿಂಗಳೊಳಗೆ ಇಷ್ಟು ಸುಂದರವಾಗಿರ್ತಕ್ಕಂಥ ಶಾಂತವೀರ ಶಿವಾಚಾರ್ಯರ ಪುರಾಣ ನಮ್ಮೆಲ್ಲರಿಗೆ ಬರಲಿಕ್ಕೆ ಏನು ಕಾರಣ ಅಂದರೆ ಸ್ವತಃ ಶಾಂತವೀರ ಶಿವಾಚಾರ್ಯರ ಅಮೃತ ಹಸ್ತದಿಂದಲೇ ಅವ್ರ ಅಕ್ಷರಾಭ್ಯಾಸ ಶುರು ಮಾಡ್ಯಾರ ಅಂತ ಹೇಳಿ ಇದು ಆಗ್ಲಿಕ್ಕೆ ಸಾಧ್ಯ ಆಗದಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಅವರು ಜೀವಂತ ಇದ್ದಾಗ ಹೇಳಿದ್ರಲ್ಲ, ಅಕಾಲ ಪ್ರಾರಂಭ ಆಗಿದೆ ಶಾಂತವೀರ ಶಿವಾಚಾರ್ಯರ ಸಾನ್ನಿಧ್ಯದೊಳಗೆ ಅಂತ ಹೇಳಿದ್ರಲ್ಲ, ಆ ಅಕಾಲವನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಶಾಂತವೀರ ಶಿವಾಚಾರ್ಯರಿಗೆ ಈ ಕೃತಿಯನ್ನ ತಮ್ಮ ಬರವಣಿಗೆಯ ಮೂಲಕ ಅವರ ಪಾದಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ಧನ್ಯತೆ ಭಾವ ಡಾಕ್ಟರ್ ಮಸೂತಿಯವರಿಗೆ ಇವತ್ತು ಅದ ಅಂತಕ್ಕಂಥ ಮಾತನ್ನ ಹೇಳಬೇಕಾಗ್ತದೆ. ಆ ನಿಟ್ಟಿನೊಳಗ ಹಾಗೆ ಶಾಂತವೀರ ಶಿವಾಚಾರ್ಯರು ಸ್ವತಃ ಸಾಹಿತಿಗಳಾಗಿದ್ದರು. ಬರೀ ಆಗಿರಲಿಲ್ಲ, ಅವರು ಒಳ್ಳೆಯ ಏನೋ ಚಿತ್ರಕಾರರು ಆಗಿದ್ದರು. ಅವರಷ್ಟು ರಂಗೋಲಿ ನೀವೇನು ಹೆಣ್ಮಕ್ಳಿಗೆ ಕುಂತಿರಲ್ಲ ಎದರ
ಅವರಷ್ಟು ಚಂದ ನಿಮಗೆ ಬಿಡ್ಸಕ್ ಬರ್ತಿದ್ದಿಲ್ಲ, ಅಷ್ಟು ಚಂದ ರಂಗೋಲಿ ಹಾಕ್ತಿದ್ರು ಶಾಂತವೀರ ಶಿವಾಚಾರ್ಯ. ಚಲೋ ಡ್ರಾಯಿಂಗ್ ಮಾಡ್ತಿದ್ರು. ಇದನ್ನೆಲ್ಲ ನಾ ಮತ್ತೆ ಎಲ್ಲಿ ಕಂಡಿನಂದ್ರೆ ಲಿಂಗೈಕ್ಯ ರೇವಣಸಿದ್ಧ ಮಹಾಸ್ವಾಮಿಗಳು ಋತುಸ್ವಾಮಿ ಮಾಡಿದವ್ರ ಬಳಿ ಬಿಟ್ರೆ ಎರಡನೇದ ಆ ಎಲ್ಲಾ ಗುಣಗಳನ್ನು ನಾ ಯಾರ ಬಳಿ ಕಂಡಿನಂದ್ರೆ ಡಾಕ್ಟರ್ ನಾಗೇಂದ್ರ ಮಸೂತಿ ಅವ್ರ ಬಳಿ ಕಂಡಿದ್ದೆ. ಅವರು ಡ್ರಾಯಿಂಗ್ ಮಾಡ್ತಾರೆ. ಸಾಹಿತ್ಯದಲ್ಲಿ 29 ಕೃತಿಗಳು, ಇದು 29ನೇ ಕೃತಿ ಅವರು. ಅದರ ಜೊತೆಗೆ ಒಳ್ಳೆಯ ವಾಗ್ಮಿಗಳನ್ನು ಅವರಿದ್ದಾರೆ. ಅವರು ಇವತ್ತು ಈ ಮಠಕ್ಕೆ, ಅವ್ರ ಮಠನೇ ಇದೆ, ನನ್ನ ಮಠ ಅಲ್ಲ, ಅವ್ರ ಮಠನೇ, ಅವ್ರ ಗುರುಗಳ ಒಂದು ಮಹಾಕಾವ್ಯವನ್ನ ಅವರು ಬರೆದು ಬರೆದಿಲ್ಲ. ಎಷ್ಟೋ ಪುರಾಣಗಳು ವರ್ಷಾನುಗಟ್ಟಲೆ ತಗೋತವೆ, ಬರೀ 6 ತಿಂಗಳೊಳಗೆ ಇದು ಸಾಧ್ಯ ಆಗ್ಯದಂದ್ರೆ ನನಗನ್ಸುತ್ತೆ ಶಾಂತವೀರ ಶಿವಾಚಾರ್ಯರೇ ಅವ್ರು ಹೇಳಿದ್ರಲ್ಲ, ನನ್ನ ಹೃದಯದೊಳಗೆ ಅವರಿದ್ರು ಅಂತ ಹೇಳಿ, ಸಾಕ್ಷಾತ್ ಶಾಂತವೀರ ಶಿವಾಚಾರ್ಯರೇ ನಾಗೇಂದ್ರ ಮಸೂತಿಯವರ ಮನದಲ್ಲಿ ಬಂದು ಈ ಮಹಾಕಾವ್ಯವನ್ನು ಬರಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳಿ ಅವರಿಗೆ ಶ್ರೀಮಠದ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇದು ಬರೀ ಔಪಚಾರಿಕ ಬಿಡುಗಡೆ, ಸುಮ್ಮನೆ ಅಂದ್ರೆ ಬಂದ ಮೇಲೆ, ಯಾಕಂದ್ರೆ ಇದರಲ್ಲಿ ಬಹಳ ಅಪರೂಪವಾಗಿರ್ತಕ್ಕಂಥ ಚಿತ್ರಗಳದಾವ. ಯಾವ ಚಿತ್ರಗಳದಾವ ಅಂದ್ರೆ ಶಾಂತವೀರ ಶಿವಾಚಾರ್ಯರ ಪಟ್ಟಾಧಿಕಾರದ ಒಂದು ಚಿತ್ರ. ಅಪ್ಪೋರು ಪಟ್ಟಾಧಿಕಾರ ಆಗಿದಾಗ ಏನು ಚಿತ್ರಣ ಇತ್ತು ಮಠದ್ದು, ಶಹಾ ಬಜಾರ್ದಾಗ ಅವ್ರ ಪಟ್ಟಾಧಿಕಾರ ಆಗಿದೆ, ನಂದು ಶಹಾ ಬಜಾರ್ದಾಗ ಆಗ್ಯದ. ಶಹಾ ಬಜಾರ್ದಾಗ ಅವ್ರ ಪಟ್ಟಾಧಿಕಾರ ಆಗಿದೆ, ಅದರ ಚಿತ್ರ ಅದ. ಎರಡನೇದು ಶಾಂತವೀರ ಶಿವಾಚಾರ್ಯರ ಪ್ರತಿ ವರ್ಷ ಪಲ್ಲಕ್ಕಿ ಉತ್ಸವ ಇಡೀ ಕಲಬುರಗಿ ಮಹಾನಗರದೊಳಗೆ ಹೋಗಿ ಬರ್ತೀವಿ. ನಿಮ್ಗೆ ನೆನಪಿರಲಿ, ಇಡೀ ಮಹಾನಗರದ ಜನತೆ ಕೂಡಿಕೊಂಡು ಈ ಕಲಬುರಗಿಗೆ ಹಿರೇಮಠವಾಗಿರ್ತಕ್ಕಂಥ ಹಿರೇಮಠದ ಪಟ್ಟಾಧ್ಯಕ್ಷರನ್ನ ಪಲ್ಲಕ್ಕಿಯೊಳಗೆ ಕೂಡಿಸಿಕೊಂಡು ಇಡೀ ಮಹಾನಗರನ್ನ ಪ್ರದಕ್ಷಿಣೆ ಮಾಡ್ತಿದ್ರು. ಆ ಅಪರೂಪದ ಚಿತ್ರ ಕೂಡ ಇದರಲ್ಲಿ ಅದ. ಅದ್ರ ಜೊತೆಗೆ ನಾನು ನಿಮ್ಗೆ ಹೇಳ್ತಿರ್ತೀನಲ್ಲ, ಏನ್ ಹೇಳ್ತಿರ್ತೀನಿ, ಯಾಕೆ 11,000 ಜನ ಮುತ್ತೈದರಿಗೆ ಉಡಿ ತುಂಬಾಕ ಅಪ್ಪವರು ಸಂಕಲ್ಪ ಮಾಡ್ಯಾರ ಅಂತ ಹೇಳಿ ನಿಮಗೆಲ್ಲ ಕ್ವಶನ್ ಇದ್ದಾಗ ಅದರದೊಂದು ಅಪರೂಪ ಚಿತ್ರ ಅದ. ಏನಾದಂದ್ರೆ ಒಂದು ಕಡೆ ದೇವಿಯ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಅದ್ರ ಪಕ್ಕಕ್ಕೆ ಶಾಂತವೀರ ಶಿವಾಚಾರ್ಯರು ದೇವಿ ಮಹಾತ್ಮೆಯ ಪುರಾಣವನ್ನ ಹೇಳ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ಚಿತ್ರ ಕೂಡ ಇದರಲ್ಲಿ ಅದ. ಅದಕ್ಕೆ ಇದು ಬಹಳ ಪವಿತ್ರವಾಗಿರ್ತಕ್ಕಂಥ ಮಹಾಕಾವ್ಯ ಅದ. ಈಗಾಗಲೇ ನಮ್ಮ ಮಸೂತಿಯವರು ಹೇಳಿದಂಗ ಇದು ನಿಮ್ಮೆಲ್ಲರ ಮನೆಯಲ್ಲಿ ಇರಬೇಕು ಅಂತ. ಸಮಾರಂಭದಲ್ಲಿ ಅತ್ನೂರಿನ ಗುರುಮೂರ್ತಿ ಶಿವಾಚಾರ್ಯರು, ಸ್ಟೇಷನ್ ಬಬ್ಲಾದ್ ಗ್ರಾಮದ ಶಿವಮೂರ್ತಿ ಶಿವಾಚಾರ್ಯರು, ರೋಜಾ ಹಿರೇಮಠದ ಕೆಂಚಬಸವ ಶಿವಾಚಾರ್ಯರು, ತೊನಸನಹಳ್ಳಿಯ ಚರಂತೇಶ್ವರ ಶಿವಾಚಾರ್ಯರು, ಬೆಳಗುಂಪಿಯ ಅಭಿನವ ಪರ್ವತೇಶ್ವರ ಸ್ವಾಮೀಜಿ, ದೇವಸ್ಥಾನದ ಮುಖಂಡರಾದ ಶರಣಗೌಡ ಪಾಟೀಲ್, ಬಾಲಚಂದ್ರ ನೆಲ್ಲೂರ್, ರಾಮಚಂದ್ರ, ಬಸವರಾಜ್ ಅಟ್ಟೂರು, ಖ್ಯಾತ ಪ್ರವಚನರಾದ ಅನ್ನದಾನೇಶ್ವರ ಶಾಸ್ತ್ರಿಗಳು ಸೇರಿದಂತೆ ಬಡಾವಣೆಯ ಸಾವಿರಾರು ಭಕ್ತರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಅಪರಾಧ ಪತ್ತೆ ಮತ್ತು ನಿಯಂತ್ರಣದಲ್ಲಿ ಮುಂಚೂಣಿಯಲ್ಲಿದೆ. ಸೈಬರ್ ಅಪರಾಧಗಳ ತನಿಖೆ ಮತ್ತು ತಂತ್ರಜ್ಞಾನ ಬಳಸಿ ಅಪರಾಧ ಪತ್ತೆ ಹಚ್ಚುವಲ್ಲಿ ಇಲಾಖೆ ಯಶಸ್ವಿಯಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಕಲಬುರಗಿ ಪೊಲೀಸ್ ಆಯುಕ್ತರ ಕಾರ್ಯಾಲಯದಲ್ಲಿ ನೂತನ ಹಾಗೂ ಆಧುನಿಕ ತಂತ್ರಜ್ಞಾನ ಅಳವಡಿಸಿರುವ ಮಾಸ್ಟರ್ ಡ್ಯಾಶ್ ಬೋರ್ಡ್ ಉದ್ಘಾಟನೆ ಮಾಡಿ ಬಳಿಕ ಮಾತನಾಡಿದ ಅವರು, ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದ ಬ್ಯಾಂಕ್ ದರೋಡೆ ಪ್ರಕರಣವನ್ನು ಕೇವಲ 48 ಗಂಟೆಗಳಲ್ಲಿ ಪತ್ತೆ ಹಚ್ಚಿದ್ದು, ಬಿದರ್ನಲ್ಲೂ ನಡೆದ ದರೋಡೆ ಪ್ರಕರಣವನ್ನು ಆಧುನಿಕ ತಂತ್ರಜ್ಞಾನ ಬಳಸಿ ಶೀಘ್ರವಾಗಿ ಪತ್ತೆ ಹಚ್ಚಲಾಗುತ್ತಿದೆ. ಈ ಪ್ರಕರಣದಲ್ಲಿ ಆರೋಪಿಗಳನ್ನು 2-3 ದಿನಗಳಲ್ಲಿ ಬಂಧಿಸಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಈ ಚಲನ್ ಜಾರಿಯಾಗಿದೆ. ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘಿಸಿದರೆ ಅವರಿಗೆ ದಂಡ ವಿಧಿಸಲಾಗುತ್ತದೆ ಮತ್ತು ಮನೆಗೆ ದಂಡದ ಬಿಲ್ ಬರುತ್ತದೆ. ದಂಡ ಕಟ್ಟಿಲ್ಲ ಅಂದ್ರೆ ಕೇಸ್ ಮಾಡಲಾಗುತ್ತದೆ. ಈ ಚಲನ್ ಮೂಲಕ ಅಪರಾಧ ತಪ್ಪಿಸಲು ಮತ್ತು ಆದಾಯ ಹೆಚ್ಚಿಸಲು ಸಹಾಯವಾಗುತ್ತದೆ ಎಂದು ಹೇಳಿದ್ದಾರೆ. ಇವತ್ತು ಕಲಬುರಗಿಯ ಪೊಲೀಸ್ ಆಯುಕ್ತರ ಕಾರ್ಯಾಲಯದಲ್ಲಿ
ಒಂದು ನೂತನವಾದ ಆಧುನಿಕವಾದಂಥ ಫೆಸಿಲಿಟೀಸನ್ನು ಅವರು ಮಾಡಿದ್ದಾರೆ. ಅದರ ಉದ್ಘಾಟನೆಯನ್ನು ಭಾಳ ಸಂತೋಷದಿಂದ ನಾನು ಮಾಡಿದ್ದೇನೆ. ಈ ಸರಳ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾಗಿರ್ತಕ್ಕಂಥ ಅಲ್ಲಂ ಪ್ರಭು ಪಾಟೀಲ್ರವರು ಮತ್ತು MY ಪಾಟೀಲ್ರವರು ಆಗಮಿಸಿದ್ದಾರೆ. ಈ ಜೊತೆಯಲ್ಲಿ ನಮ್ಮ DIG ಅವರು, ಇಲೋರಿಯವರು ಮತ್ತು ನಮ್ಮ ಕಮಿಷನರೇಟಿನ ಎಲ್ಲ ಸಿಬ್ಬಂದಿಗಳು, ಕಮಿಷನರ್ ಒಳಗಾಗಿ ಎಲ್ಲರೂ ಉಪಸ್ಥಿತರಿದ್ದಾರೆ. ಈಗ ತಾವೆಲ್ಲ ನೋಡಿದ್ರಿ ಏನು ಈ ಡ್ಯಾಶ್ಬೋರ್ಡ್ ಅಂತ ಹೇಳಿ. ಪೊಲೀಸ್ ಇಲಾಖೆ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಆಧುನಿಕತೆಗೆ ಮುಂಚೂಣಿಯಲ್ಲಿದೆ ಅಂತ ಹೇಳಿದರೆ ಬಹುಶಃ ಅತಿ ಹೆಚ್ಚಾಗೋದಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಅದು ಸೈಬರ್ ವಿಚಾರದಲ್ಲಿರ್ಬೋದು ಅಥವಾ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಅಪರಾಧಗಳನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡೋದಿರ್ಬೋದು. ಈಗಾಗಲೇ ಅನೇಕ ಸೆನ್ಸಿಟಿವ್ ಕೇಸಸ್ಸನ್ನು ಬಹಳ ಜನಸಮುದಾಯದಲ್ಲಿ ಒಂದು ರೀತಿಯಲ್ಲಿ ಗೊಂದಲ ಮತ್ತು ಪ್ರಾಮುಖ್ಯತೆಯನ್ನು ಪಡ್ಕೊಂಡಂಥ ಅನೇಕ ಕೇಸ್ಗಳನ್ನು ಈ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಕಂಡುಹಿಡಿತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇತ್ತೀಚೆಗೆ ಈಗ ಇನ್ನೂ ಕೂಡ ಭಾಳ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಕ್ಯಾಮ್ರಾಗಳಲ್ಲಿ ಇನ್ನೂ ಚೆನ್ನಾಗಿರೋದು ಯಾವುದಪ್ಪ ಅಂತ ಹೇಳಿದ್ರೆ, ಮಂಗಳೂರಿನಲ್ಲಿ ಆದಂಥ ಬ್ಯಾಂಕ್ ರಾಬರಿ. ಸುಮಾರು 18 ಲಕ್ಷ ರೂಪಾಯಿಯಷ್ಟು ಚಿನ್ನ, ಬಂಗಾರ, ಅಂದರೆ ಒಡವೆಗಳು, ಹಣ ಅವರು ತೆಗೆದುಕೊಂಡು ಹೋಗಿದ್ದರು. ಕೇವಲ 48 ಗಂಟೆಯ ಒಳಗಾಗಿ ಅಷ್ಟು ಬಂಗಾರ, ಹಣ ಎಲ್ಲವನ್ನು ಕೂಡ ರಿಕವರಿ ಮಾಡೋದರ ಜೊತೆಗೆ ಅವರೆಲ್ಲರನ್ನೂ ಕೂಡ ಈಗ ಸೆಕ್ಯೂರ್ ಮಾಡ್ತಕ್ಕಂಥ ಕೆಲಸ ನಮ್ಮ ಮಂಗಳೂರು ಪೊಲೀಸ್ನವ್ರು ಮಾಡಿದ್ದಾರೆ. ಅದು ಹೇಗೆ ಸಾಧ್ಯ ಆಯಿತು ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಯೂಸ್ ಆಫ್ ಟೆಕ್ನಾಲಜಿ. ಅದೇ ಪ್ರಕಾರ ಈಗ ಬೀದರ್ನಲ್ಲಿ ಘಟನೆ ನಡೀತು. ಯಾರೋ ಬಂದು ಶೂಟ್ ಮಾಡಿದರು, ಯಾರಂತ ಗೊತ್ತಿಲ್ಲ, ಬಾಕ್ಸ್ ಹೊತ್ಕೊಂಡ್ರು, ಹೋದರು. ಇಷ್ಟೇ ಗೊತ್ತಿರೋದು ಪೊಲೀಸ್ನವ್ರಿಗೆ. ಅದು ಕೂಡ ಕ್ಯಾಮರಾದಲ್ಲಿ ಕಂಡದ್ದು. ಅಲ್ಲಿಂದ ಇವತ್ತು ಅವರು ಎಲ್ಲಿಂದ ಬಂದರು, ಯಾರವರು ಮತ್ತು ಅವರು ಎಲ್ಲಿದ್ದಾರೆ ಅಂಥೇಳಿ ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಟೆಕ್ನಾಲಜಿಯಲ್ಲಿ. ಬಹುಶಃ ಇನ್ನೊಂದು ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೀವಿ. ನಮಗೆ ಗೊತ್ತಿದೆ, ಅದನ್ನು ಭಾಳ ಎಚ್ಚರಿಕೆಯಿಂದ ಮಾಡಬೇಕು ಅಂಥೇಳಿ ಕಾಯ್ತಾ ಇದ್ದೀವಿ. 2-3 ದಿವಸದಲ್ಲಿ ಬಹುಶಃ ಅವರು ಸೆಕ್ಯೂರ್ ಆಗ್ತಾರೆ. ಈ ರೀತಿ ಅಪರಾಧಗಳನ್ನು ಪತ್ತೆ ಹಚ್ಚೋದ್ರಲ್ಲಿ ಕರ್ನಾಟಕ ಪೊಲೀಸ್ ಇವತ್ತು ಭಾಳ ಮುಂಚೂಣಿಯಲ್ಲಿ ಬಂದಿದೆ. ಶರಣಪ್ಪನವರು ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ನಮ್ಮಲ್ಲಿ 1006 ಪೊಲೀಸ್ ಸ್ಟೇಷನ್ಸ್ ಇದ್ದಾವೆ. ಆ 1006 ಪೊಲೀಸ್ ಸ್ಟೇಷನ್ನು ಕೂಡ ಆ ಸ್ಟೇಷನ್ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾವು ಒಂದು ಡ್ಯಾಶ್ಬೋರ್ಡನ್ನು ಅಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೇವೆ ಬೆಂಗಳೂರಿನಲ್ಲಿ, ಸೆಂಟ್ರಲ್ ಕಮಾಂಡ್. ಅದು ಭಾಳ ಸುಮಾರು 130 ಕೋಟಿ ರೂಪಾಯಿ ಖರ್ಚು ಮಾಡಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನೀವು ಆ ರೂಮುಗಳು ಹೋದರೆ ಇಡೀ ಗೋಡೆ ಕಾಣಿಸುತ್ತೆ ನಿಮಗೆ ಎಲ್ಲ. ಅಷ್ಟು ಚೆನ್ನಾಗಿ ಟೆಕ್ನಾಲಜಿ ಸ್ಟ್ರಾಂಗ್ ಆಗಿ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಶರಣಪ್ಪನವರು ಗುಲ್ಬರ್ಗ ಸಿಟಿಯಲ್ಲಿ, ಕಲಬುರಗಿ ಸಿಟಿಯಲ್ಲಿ ಇರ್ತಕ್ಕಂಥ 14 ಪೊಲೀಸ್ ಸ್ಟೇಷನನ್ನು ಒಂದು ಕಡೆ ತಂದುಬಿಟ್ಟಿದ್ದಾರೆ. ಸುಮಾರು 113 ಕ್ಯಾಮ್ರಾಗಳು ಎಲ್ಲ ಫೀಡ್ ಇಲ್ಲಿ ಬರ್ತಾ ಇದೆ. ಈಗ ತಾವು ನೋಡಿದ್ರೆ ಫೋಟೋ ತಗೊಂಡಿದ್ದೀರ. 113 ಕ್ಯಾಮರಾದಲ್ಲಿ ಏನು ಕಾಣಿಸುತ್ತೆ ಅಂತೇಳಿ ಲೈವ್ ಆಗಿ ಕಾಣಿಸುತ್ತೆ. 24/7 ಆ ಕ್ಯಾಮ್ರಾ ಆನ್ ಆಗಿರುತ್ತೆ, ಅದು ಇಲ್ಲಿ ಫೀಡ್ ಆಗ್ತದೆ.
ಅಲ್ಲಿ ಕಂಟ್ರೋಲ್ ರೂಮ್ನಲ್ಲಿ ಕೂತ್ಕೊಂಡು ಅವ್ರು ನೋಡ್ತಾರೆ, ಈ ಸರ್ಕಲ್ನಲ್ಲಿ ಈ ಕ್ಯಾಮರಾದಲ್ಲಿ ಏನು ಕಾಣಿಸ್ತಾ ಇದೆ ಅಂತ ನೋಡ್ತಾರೆ. ಅಲ್ಲೇನಾದರೂ ಕಾನೂನಿಗೆ ವಿರುದ್ಧವಾದಂಥ ಚಟುವಟಿಕೆ ನಡೆದ್ರೆ ಅದು ಅವ್ರ ಕಣ್ಣಿಗೆ ಬೀಳುತ್ತೆ. ಅಲ್ಲಿ ಅದು ಮಾಡೋರಿಗೆ ಗೊತ್ತಿಲ್ಲ, ಕ್ಯಾಮ್ರಾ ಇದೆ, ಕ್ಯಾಮ್ರಾ ನೋಡ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ಅದನ್ನು ಇಲ್ಲಿ ಕೂತ್ಕೊಂಡು ನೋಡಿ ಆ ಅಪರಾಧವನ್ನು ನಿಲ್ಲಿಸೋದಕ್ಕಾಗಲಿ ಅಥವಾ ಪತ್ತೆ ಹಚ್ಚೋದಕ್ಕಾಗಲಿ ಕೆಲಸ ಮಾಡ್ತಾರೆ. ಅದು ಇವತ್ತು ಹೊಸದಾಗಿ ಆಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮತ್ತು ಏನು ಮಾಡಿದ್ದಾರೆ ಅಂದರೆ, ನಮ್ಮ ಹತ್ರ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಅಂತ ERSS 112 112 ಅಂತ ಮಾಡಿದ್ದೀವಿ. ಅದು ಎಮರ್ಜೆನ್ಸಿ ಕಾಲ್ಸ್ ಬರುತ್ತೆ. ಈಗ ತಾನೇ ನಾನು ಒಬ್ಬ ಕಾರ್ನಲ್ಲಿರ್ತಕ್ಕಂಥ ಒಬ್ಬ ದಫೆದಾರಕ್ಕೆ ಮಾತಾಡಿದೆ, ಏನಪ್ಪ ನೀನು ಎಲ್ಲಿದೆಯಾ ಅಂತ. ನೀವು ಕೇಳಿಸ್ಕೊಂಡ್ರಿ ಅಂತ ಕಾಣಿಸುತ್ತೆ. ಅವನು ಇಂಥ ಕಡೆ ಇದ್ದೀನಿ ಅಂತ ಹೇಳ್ದಾನೆ. ಯಾರು ಮಾತಾಡೋದು ಗೊತ್ತಾ? ನಾನು ಹೋಮ್ ಮಿನಿಸ್ಟ್ರು ಮಾತಾಡೋದು. ಅಯ್ಯೋ ನಾನು ಸಾರ್ ಅಂತ ಹೇಳಿ ಅವರು ಪರಿಚಯ ಮಾಡ್ಕೊಂಡ್ರು. ಅವರಿಗೆ ಅಲ್ಲಿ ಕಾಲ್ ಬಂದ ತಕ್ಷಣ ಕೇವಲ 9 ನಿಮಿಷದ ಒಳಗಾಗಿ ಅವರು ರೆಸ್ಪಾನ್ಸ್ ಮಾಡಬೇಕು. ನಾವು ಪ್ರಾರಂಭ ಮಾಡಿದಾಗ ERSS ಅನ್ನು ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಪ್ರಾರಂಭ ಮಾಡಿದಾಗ ಕಲಬುರಗಿಯಲ್ಲಿ ಸುಮಾರು 18-20 ನಿಮಿಷ ತಗೊಳ್ತಾ ಇತ್ತು. ಈಗ 9 ನಿಮಿಷಕ್ಕೆ ಇಳಿಸಿದ್ದಾರೆ. ಬೆಂಗಳೂರಿನಲ್ಲಿ 26 ನಿಮಿಷ ಇತ್ತು ನಾವು ಸ್ಟಾರ್ಟ್ ಮಾಡಿದಾಗ. ನಾನು ಒಂದು ಟೀಮ್ ಕರ್ಕೊಂಡು ಲಂಡನ್ನಿಗೆ ಹೋಗಿದ್ದೆ. ಲಂಡನ್ ಮೆಟ್ರೋಪೊಲಿಸಿಗೆ ಹೋಗಿ ಕರ್ಕೊಂಡು ಹೋಗಿ ಅಲ್ಲಿ ನೋಡಿದಾಗ ಅವರು 5-6 ನಿಮಿಷಕ್ಕೆ ರೆಸ್ಪಾನ್ಸ್ ಇತ್ತು ಅವ್ರಿಗೆ. ನಾನು ಅದನ್ನೇ ಕಾಪಿ ಹೊಡ್ಕೊಂಡು ಬಂದೆ. ಕರ್ಕೊಂಡು ಬಂದು ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ವಿ. ಶರಣಪ್ಪ ಅವಾಗ DCP ಆಗಿದ್ದರು ಸೌತಲ್ಲಿ. ಅದನ್ನು ಪ್ರಾರಂಭ ಮಾಡಿದಾಗ ಸುಮಾರು 20, 23, 22 ನಿಮಿಷ ತಗೊಳ್ತಿದ್ವಿ. ಈಗ ಅಲ್ಲಿ 5-6 ನಿಮಿಷಕ್ಕೆ ಬಂದಿದ್ದಾರೆ. 5-6 ನಿಮಿಷಕ್ಕೆ ಏನೇ ಘಟನೆ ಆದರೂ ನಮ್ಮ ಪೊಲೀಸಲ್ಲಿರುತ್ತೆ. ಇಮ್ಮಿಡಿಯೇಟಾಗಿ ಫಸ್ಟ್ ಸ್ಟ್ಯಾಂಡ್ ಪೊಲೀಸಲ್ಲಿ ಹೋಗ್ತಾರೆ. ಏನಾದರೂ ಹೆಚ್ಚು ಪೊಲೀಸ್ ಬೇಕು ಅಥವಾ ಇನ್ನೇನಾದರೂ ಮಾಡಬೇಕು ಅಂದಾಗ ಅವರು ಪಕ್ಕದ ಪೊಲೀಸ್ ಸ್ಟೇಷನ್ ಕಮ್ಯುನಿಕೇಟ್ ಮಾಡ್ತಾರೆ. ಅಲ್ಲಿಂದ ಅಡಿಷನಲ್ ಫೋರ್ಸು ಮತ್ತೊಂದು ಎಲ್ಲ ತಗೊಳ್ತಾರೆ. ಇದು ಇವತ್ತು ಕಲಬುರಗಿಗೆ ಬಂದುಬಿಟ್ಟಿದೆ. ಬೆಂಗಳೂರಿಗಿನ್ನ ವೇಗವಾಗಿ ಕಲಬುರಗಿಯಲ್ಲಿ ಇವತ್ತು ಕಮಿಷನರ್ ಮಾಡಿದ್ದಾರೆ ಶರಣಪ್ಪನವರು. ಅವರಿಗೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ನಾನು ಬಂದಾಗೆಲ್ಲ ಎಲ್ಲೋದ್ರೂ ಕೂಡ ನಾವು ಈ ಮದ್ಯ ವ್ಯಸನಿಗಳಾಗೋದಕ್ಕೆ ಅಥವಾ ಡ್ರಗ್ಸ್ ಬಗ್ಗೆ ನಾವು ಒಂದು ತೀರ್ಮಾನ ತೊಗೊಂಡಿದ್ದೀವಿ. ಸರ್ಕಾರ ಆಸ್ ಎ ಗೌರ್ಮೆಂಟ್ ವಿ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್ ಅಗೇನ್ಸ್ಟ್ ದಿ ಡ್ರಗ್ಸ್. ನಾವು ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ. ಇಲ್ಲಿ ಕೂಡ ಹಿಂದೆ ನಾನು ಬಂದಂಥ ಸಂದರ್ಭದಲ್ಲಿ ಭಾಳ ಹೆಚ್ಚೆಚ್ಚು ನಡೀತಾ ಇತ್ತು ಅಂತ ಹೇಳಿ ನಾವು ಎಲ್ಲ ಸಭೆಗಳಲ್ಲಿ, ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ, ನಾನು ಜಿಲ್ಲೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಮಾನಿಟ್ರ್ ಮಾಡ್ತೀನಿ. ನಿಮ್ಮಲ್ಲಿ 3 ತಿಂಗಳಿಗೆಲ್ಲ ಡೇಟಾ ನನ್ನ ಹತ್ರ ತಿಂಗಳ ಬರ್ತಾ ಇರುತ್ತೆ. ಆದರೆ 3 ತಿಂಗಳಿಗೆ ಒಂದು ಸಾರಿ ನಾವು ರಿವ್ಯೂ ಮಾಡಿದಾಗ ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ ಇದು ನಮಗೆ ಗೊತ್ತಾಗ್ತದೆ. ಈಗ ಇಲ್ಲಿ ಡ್ರಗ್ಸ್ ಮೇನೇಜ್ ಕಡಿಮೆ ಆಗಿದೆ, ಆದರೆ ಸಂಪೂರ್ಣ ನಿಲ್ಲಿಸಬೇಕಲ್ಲ. ಆ ದೃಷ್ಟಿಯಲ್ಲಿ ಇವತ್ತು ಈಗಾಗಲೇ ಅವರು NDPS ಕೇಸ್ಗಳು 23ರಲ್ಲಿ 51 ಕೇಸ್ ಆಗಿದೆ, 22ರಲ್ಲಿ 54 ಕೇಸ್ ಆಗಿದೆ. ಈಗ 24ರಲ್ಲಿ 20-24ಕ್ಕೆ ಸ್ವಲ್ಪ ಜಾಸ್ತಿ ಆಗಿದೆ, 108 ಆಗಿದೆ. ಒಂದು ಸ್ವಲ್ಪ ಜಾಸ್ತಿ. ಯಾಕೆ ಜಾಸ್ತಿ ಆಯಿತು ಹಂಗಾದ್ರೆ? ಡ್ರಗ್ಸ್ ಜಾಸ್ತಿ ಆಯ್ತಲ್ಲ, ಹಿಡ್ದಿರೋದು ಜಾಸ್ತಿ ಆಗಿದೆ. ಈ ಸಂದರ್ಭದಲ್ಲಿ ಶಾಸಕರಾದ ಅಲಂಪ್ರಭು ಪಾಟೀಲ್, MY ಪಾಟೀಲ್, DIG ಅಜಯ್ ಹಿಲೋರಿ, SP ಅಡೂರು ಶ್ರೀನಿವಾಸಲು, DCPಗಳಾದ ಕನಿಕಾ ಸಿಕ್ರಿವಾಲ್, ಪ್ರವೀಣ್ ನಾಯಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ನಗರದ ಹಿರಿಯರ ಮನೆ ನೆಮ್ಮದಿಯ ರುದ್ರಾಶ್ರಮದಲ್ಲಿ ಎಸ್ಬಿಐ ಬ್ಯಾಂಕ್ನ ನಿವೃತ್ತ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಕಾಳೆಯವರ ಮೊಮ್ಮಕ್ಕಳಾದ ಚಿರಂಜೀವಿ ಮುತ್ತುರಾಜ್ ಹಾಗೂ ಆದಿತ್ಯ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ನಗರದ ಹಿರಿಯ ಮನೆ ನೆಮ್ಮದಿಯ ರುದ್ರಾಶ್ರಮದಲ್ಲಿ ಅಶೋಕ್ ಕಾಳೆ ಮೊಮ್ಮಕ್ಕಳಾದ ಹಾಗೂ ಚಲನಚಿತ್ರ ನಟರಾದ ಅಜಯ್ ಕಾಳೆ ಅವರ ಚಿರಂಜೀವಿ ಮುತ್ತುರಾಜ್ ಹಾಗೂ ಆದಿತ್ಯ ಅವರ ಹುಟ್ಟುಹಬ್ಬವನ್ನು ಹಿರಿಯ ಜೀವಿಗಳೊಂದಿಗೆ ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಮುಖಂಡರು, ಅಶೋಕ್ ಕಾಳೆ ಅವರ ಮೊಮ್ಮಕ್ಕಳಾದ ಚಿರಂಜೀವಿ ಮುತ್ತುರಾಜ್, ಚಿರಂಜೀವಿ ಆದಿತ್ಯ ಅವರ ಹುಟ್ಟುಹಬ್ಬವನ್ನು ನೆಮ್ಮದಿಯ ಮನೆಯಲ್ಲಿ ಆಚರಣೆ ಮಾಡುತ್ತಿರುವುದು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ. ದೇವರು ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ನೀಡಲಿ ಎಂದು ಶುಭ ಕೋರಿದರು. ಎಲ್ಲರಿಗೆ ಶುಭ ಸಾಯಂಕಾಲದ ನಮಸ್ಕಾರಗಳನ್ನು ಹೇಳುತ್ತಾ, ಇವತ್ತು ನೆಮ್ಮದಿಯ ವೃದ್ಧಾಶ್ರಮದಲ್ಲಿ ಆತ್ಮೀಯರು ಮತ್ತು ಕಲಬುರಗಿಯ ಕಲಾಂ ಎಂದು ಖ್ಯಾತನಾಮ ಹೊಂದಿರುವ SBI ಬ್ಯಾಂಕಿನ ನಿವೃತ್ತ ವ್ಯವಸ್ಥಾಪಕರಾದ ಆತ್ಮೀಯ ಸೋದರರಾದ ಡಾಕ್ಟರ್ ಅಶೋಕ್ ಕಾಳೆಯವರ ಸುಪುತ್ರ ಮತ್ತು ಅವರ ಮೊಮ್ಮಕ್ಕಳ ಜನ್ಮದಿನವನ್ನು, ಮೂವರ ಜನ್ಮದಿನ ಒಟ್ಟಾಗಿ ಇವತ್ತು ವೃದ್ಧಾಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿರುವಂಥ ಎಲ್ಲ ತಾಯಿಯಂದರ ಆಶೀರ್ವಾದ ತಗೊಳ್ಳೋಕ್ಕಾಗಿ ನಾವು ಇಲ್ಲಿ ವೃದ್ಧಾಶ್ರಮಕ್ಕೆ ಬಂದಿದ್ದೇವೆ. ಮನುಷ್ಯನ ಜೀವನ ಬಹಳ ಅಮೂಲ್ಯವಾದದ್ದು. ಜೀವನ ಎಂಬುದು ಒಂದೇ ಟೈಮ್ ಅವಕಾಶ ಇರುತ್ತದೆ. ಒಂದು ಬಾರಿ ನಾವು ಜನ್ಮ ಎತ್ತಿದ್ದೇವೆ ಅಂದ್ರೆ ಸಾಧನೆ ಮಾಡೋದು ಬಿಡೋದು ನಮ್ಮ ಮನಸ್ಸಿನ ಮೇಲೆ. ಇವತ್ತು ಹಿರಿಯರು ಹೇಳಿದ್ದಾರೆ, ಮಾನವ ಜನ್ಮ ಭಾಳ ದೊಡ್ಡದು, ಅದನ್ನು ಹಾಳು ಮಾಡ್ಕೋಬೇಡ್ರಿ ಹುಚ್ಚಾಪರ ಅಂತೇಳಿ. ಅದಕ್ಕೆ ಅನುಗುಣವಾಗಿ ಇವತ್ತೇನು ನಾವು ಮನುಷ್ಯನಿಂದ ಮಾನವೀಯತೆ ಕಡೆಗೆ ಏನು ಮನಸ್ಸು ಮಾಡಿ ಸೋದರ ಕಾಳೆಯವರು ಅನೇಕ ಜನಪರ ಮತ್ತು ಕಾಳಜಿ ಉಳ್ಳಂಥ ಕಾರ್ಯಗಳನ್ನು ಸಮಾಜದಲ್ಲಿ ಮಾಡ್ತಾನೆ ಇದ್ದಾರೆ. ಇಂಥ ಒಂದು ಕಾರ್ಯದಲ್ಲಿ ಇದೂ ಕೂಡ ಒಂದು ಅಂತ ತಿಳ್ಕೊಂಡು ನನ್ನ ಭಾವನೆ ಇದೆ. ಇವತ್ತು ನಾವು ಎಲ್ಲ ಇಲ್ಲಿ ನೆರ್ತಕ್ಕಂಥ ಎಲ್ಲ ನನ್ನ ತಾಯಿಯಂದಿರು, ಅಕ್ಕ ತಂಗಿಯರು, ಇವರ ಆಶೀರ್ವಾದನು ತನ್ನ ಮಗ ಮತ್ತು ಮೊಮ್ಮಕ್ಕಳಿಗೆ ಕೊಡ್ಸೋಕ್ಕೆ ಎಷ್ಟು ಆತುರತೆಯಿಂದ ಕಳೆದ 3 ದಿವಸಗಳಿಂದ ಆ ತಾಯಿಯಂದಿರಿಗೆ ನಾವು ಊಟ ಮಾಡಿಸ್ಬೇಕು, ಅವರ ಆಶೀರ್ವಾದ ಪಡ್ಕೋಬೇಕು. ಇಂಥ ತಾಯಿಯಂದರು ಕಲಬುರಗಿಯಲ್ಲಿ ಯಾವುದೇ ಒಂದು ವೃದ್ಧಾಶ್ರಮ ತಲೆನೇ ಎತ್ತಬಾರ್ದು. ಅಂಥ ಒಂದು ಮನಸ್ಸು ಕಟ್ಟಂಥ ಕಾರ್ಯಗಳು ನಮ್ಮೆಲ್ಲ ಸಾಮಾಜಿಕ ಕಾರ್ಯಕರ್ತರಲ್ಲಿ ಬರಬೇಕು. ಏಕೆಂದರೆ ಇವತ್ತು ನಾನು ಮೊದಲಿಗೆ ಹೇಳ್ದಂಗೆ ಮಾನವನ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡ್ಕೋಬೇಡ್ರಿ ಅಂತ ತಿಳ್ಕೊಂಡು ಬರೀ ನಾವು ದೇಹ ಒಂದೇ ಹಾಳು ಮಾಡ್ಕೊಂಡಾಗಲ್ಲ, ಮನಸ್ಸು ಕೂಡ ನಾವು ಹಾಳು ಮಾಡ್ಕೋಬಾರ್ದು. ಯಾಕಂದರೆ ಇಲ್ಲಿ ಇವಾಗ ಏನಾಗಿದೆ ಅಂದರೆ ಸಂಸ್ಕಾರ ಎಂಬುದು ಹಾಳಾಗಿ ಹೋಗಿದೆ. ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರ ಕೊಡೋಕೆ ವಿಫಲರಾಗ್ತಿದ್ದಾರೆ. ಒಂದು ವೇಳೆ ಒಳ್ಳೆಯ ಸಂಸ್ಕಾರ ಸಿಕ್ಕರಂದ್ರೆ ಎಲ್ಲರ ಜೀವನದಾಗ ಒಟ್ಟೊಟ್ಟಾಗಿ ಬಾಳೆ ಬದುಕಿ ಸಮಾಜಕ್ಕೆ ಒಂದು ತಂದೆಯಾದಂಥ ಇತಿಹಾಸವನ್ನು ಬಿಟ್ಟು ಹೋಗೋ ಕಾರ್ಯ ಎಲ್ಲರಿಂದ ಆಗಬೇಕು. ಇವತ್ತೇನು ನಾನು
ತಾಯಂದಿರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಇವತ್ತು ಅಜಯ್ ಕಾಳೆ ಅವರಿಗೂ ಮತ್ತು ಮುತ್ತುರಾಜ್ ಅವರಿಗೂ ಆದಿತ್ಯ ಅವರಿಗೂ ನೀವೆಲ್ಲ ಚಂದ ಆಶೀರ್ವಾದ ಮಾಡಿ ಇವರಿಗೆ ಇಂಥ ಶಕ್ತಿ ಕೊಡಬೇಕು. ಇಂಥವು ಸಾವಿರ ವೃದ್ಧಾಶ್ರಮ ಬೆಳೆದ್ರೂ ಕೂಡ ನಿಮ್ಮೊಂದಿಗೆ ಪ್ರೀತಿ ಹಂಚಂಥ ಮನಸ್ಸನ್ನು ಕೊಡಬೇಕು ಅಂತ ಆಶೀರ್ವಾದ ಅವರಿಗೆ ಆಗಲಿ ಅಂತ ತಿಳ್ಕೊಂಡು. ನಾನು ಮಂಜು ಪಾಂಡುಪುರ, ಸಿನಿಮಾ ನಿರ್ದೇಶಕ, ಬೆಂಗಳೂರು. ಈಗ ನಾನು ಕಲಬುರಗಿಗೆ ಬಂದಿದ್ದೀನಿ. ಇಲ್ಲೇ ಕೃಷಿ ಮಹಾವಿದ್ಯಾಲಯದ ಹತ್ತಿರ ಒಂದು ನೆಮ್ಮದಿ ಹಿರಿಯರ ಮನೆಯ ವೃದ್ಧಾಶ್ರಮ ಅಂತ ಒಂದು ತಾಣ ಇದೆ. ಇಲ್ಲಿ ಹಿರಿಯ ಜೀವಿಗಳು, ಹಿರಿಯರು ತುಂಬ ಜನ ನೆಲೆಯೂರಿದ್ದಾರೆ. ಇಂದು ವಿಶೇಷ ದಿನ. ನನ್ನ ಆತ್ಮೀಯರು, ನನ್ನ ಕುಟುಂಬದ ಸದಸ್ಯರಂತಿರುವ ನನ್ನ ಮಿತ್ರರು ಆದ ಕಲಬುರಗಿ ಕಲಾಂ ಅಂತ ಅಶೋಕ್ ಕಾಳೆ ಅವರ ಕುಟುಂಬಸ್ಥರ ಮೊಮ್ಮಕ್ಕಳ ಹುಟ್ಟಿದ ದಿನ ಇದೆ. ಹಾಗಾಗಿ ಈ ಹುಟ್ಟಿದ ದಿನವನ್ನು, ಜನ್ಮದಿನವನ್ನು ಹಿರಿಯರ ಸಮ್ಮುಖದಲ್ಲಿ ಆಶೀರ್ವಾದ ಪಡೆಯಲು ಆ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ನಾವು ಕೂಡ ಒಟ್ಟಿಗೆ ಬಂದಿದ್ದೀವಿ. ಈ ಪುಟಾಣಿ ಮಕ್ಕಳಿಗೆ ಇಲ್ಲಿರುವ ಎಲ್ಲ ಹಿರಿಯರ ಆಶೀರ್ವಾದ ಸಿಗಲಿ. ಈ ಪುಟಾಣಿ ಮಕ್ಕಳು ಮುಂದೆ ಭಾರತಕ್ಕೆ, ವಿಶ್ವಕ್ಕೆ ಹೆಸರನ್ನು ತಂದುಕೊಡಲಿ. ಇವರಿಗೆ ಈ ಎಲ್ಲರ ಆಶೀರ್ವಾದ ಇರಲಿ. ತದನಂತರ ಕೇವಲ ಇವರಿಗೆ ಅಲ್ಲ, ಸರ್ವೇ ಜನ ಸುಖಿನೋಬು ಅಂತ ಪ್ರಪಂಚದ ಎಲ್ಲರಿಗೂ ಕೂಡ ಒಳಿತನ್ನು ಮಾಡಲಿ, ಆ ದೇವರು ಎಲ್ಲರಿಗೂ ಕೂಡ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಇಲ್ಲಿರುವ ಎಲ್ಲ ಹಿರಿಯರ ಆಶೀರ್ವಾದ, ನಾನು ಕೂಡ ಅವ್ರನ್ನ ಆಶೀರ್ವಾದವನ್ನು ಕೋರ್ತೀನಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಅಶೋಕ್ ಕಾಳೆ, ಕಸ್ತೂರಿಬಾಯಿ, ಸುನಂದ, ಅಜಯ್ ಕಾಳೆ, ಚಲನಚಿತ್ರ ನಿರ್ದೇಶಕರಾದ ಮಂಜು ಪಾಂಡವಪುರ್, ದೇವೇಂದ್ರಪ್ಪ ಗಣಮುಖಿ, ಡಾಕ್ಟರ್ ಸುನೀಲ್ ಕುಮಾರ್ ವಂಟಿ, ನೆಮ್ಮದಿಯ ಕೇಂದ್ರದ ವ್ಯವಸ್ಥಾಪಕರಾದ ಬಸಮ್ಮ ಸೇರಿದಂತೆ ಅನೇಕ ಸ್ವಾಮಿಗಳು, ನೆಮ್ಮದಿ ಹಿರಿಯರ ಮನೆಯ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಎನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದ ಚೌದಾಪುರಿ ಹಿರೇಮಠದಲ್ಲಿ ಶಾಂತವೀರ ಶಿವಾಚಾರ್ಯರ 43ನೇ ಪುಣ್ಯಸ್ಮರಣೆ ಅಂಗವಾಗಿ ಆಯೋಜನೆ ಮಾಡಲಾದ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಮಹಾಪುರಾಣ ಸಮಾರಂಭ ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತಿದ್ದು, ಇಂದು ಕಲಬುರಗಿ ಪ್ರವಾಸದಲ್ಲಿರುವ ಸಂಸದ ಜಗದೀಶ್ ಶೆಟ್ಟರ್ ಅವರು ಭೇಟಿ ನೀಡಿ ಪೂಜ್ಯರ ಆಶೀರ್ವಾದ ಪಡೆದುಕೊಂಡರು. ಈ ವೇಳೆ ಮಾತನಾಡಿದ ಅವರು, ಚೌದಾಪುರಿ ಹಿರೇಮಠ ತುಂಬಾ ಪ್ರಸಿದ್ಧವಾದ ಮಠವಾಗಿದ್ದು, ಈ ಭಾಗದಲ್ಲಿ ಧಾರ್ಮಿಕ ಭಾವನೆಗಳನ್ನು ಉತ್ತೇಜನಗೊಳಿಸುವ ಕಾರ್ಯ ಮಾಡುತ್ತಿದೆ. ಧಾರ್ಮಿಕ ಪರಂಪರೆ ಮುಂದುವರಿಸಿಕೊಂಡು ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯರು 100 ವರ್ಷಗಳ ಕಾಲ ಧರ್ಮ ಜಾಗೃತಿ ಕೆಲಸವನ್ನು ಮಾಡಿದ್ದಾರೆ. ಅವರ ಪುಣ್ಯಸ್ಮರಣೆ ಸಮಾರಂಭ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತಿದ್ದು, ಈ ಮಠದ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಎಂದು ಶುಭ ಹಾರೈಸಿದರು. ಈ ಶ್ರೀ ಚೌದಾಪುರಿ ಹಿರೇಮಠ, ಈ ಒಂದು ಮಠ ಭಾಳ ಪ್ರಸಿದ್ಧವಾದಂಥ ಮಠ ಮತ್ತು ಈ ಭಾಗದಲ್ಲಿ ಧಾರ್ಮಿಕ ಒಂದು ಭಾವನೆಗಳನ್ನು ಇನ್ನೂ ಹೆಚ್ಚು ಉತ್ತೇಜನಗೊಳಿಸುವಂಥದ್ದು, ಧಾರ್ಮಿಕ ಪರಂಪರೆಯನ್ನು ಮುಂದುವರಿಸುವಂಥ ಒಂದು ಮಠ, ಜಾಗೃತವಾದಂಥ ಮಠ. ಮತ್ತು ಲಿಂಗೈಕ ಶ್ರೀ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು 100 ವರ್ಷ ಕಾಲ ಬಾಳಿ ಇವತ್ತು ಈ ಭಾಗದಲ್ಲಿ ಧರ್ಮ ಜಾಗೃತಿ ಮಾಡುವಂಥ ಕೆಲಸವನ್ನು ಮಾಡಿದರು. ಮಹಾ ತಪಸ್ವಿಯವರು, ಅವರ ಒಂದು ಮಾರ್ಗದರ್ಶನ ಯಾವಾಗಲೂ ಮಠಕ್ಕೆ ಈ ಭಾಗದ ಜನರಿಗಿದೆ. ಮತ್ತು ದೊಡ್ಡ ಪ್ರಮಾಣದಲ್ಲಿ ಈ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ 20ನೇ ತಾರೀಕಿಂದ, ಜನವರಿ 20ರಿಂದ ಫೆಬ್ರವರಿ 7ನೇ ತಾರೀಕುವರೆಗೆ ಕಾರ್ಯಕ್ರಮ ನಡೀತದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮುಖಾಂತರ ಈ ಭಾಗದಲ್ಲಿ ಒಂದು ಹೆಚ್ಚಿನ ರೀತಿಯಂಥ ಧರ್ಮ ಜಾಗೃತಿ ಮಾಡುವಂಥ ಕೆಲಸ ಶ್ರೀಮಠ ಮಾಡ್ತಾಯಿದೆ. ಶ್ರೀಮಠದ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಈ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. 11,000 ಸುಮಂಗಲಿಯರ ಒಂದು ಗುಡಿ ತುಂಬೋ ಕಾರ್ಯಕ್ರಮ 7ನೇ ತಾರೀಕು ನಡೀತಾ ಇದೆ. ಭಾಳ ದೊಡ್ಡ ಕಾರ್ಯಕ್ರಮ, ಇದರಿಂದ ಇನ್ನೂ ಹೆಚ್ಚು ಜಾಗೃತಿ ಆಗಲಿಕ್ಕೆ ಸಾಧ್ಯ. ಈ ಸಂದರ್ಭದಲ್ಲಿ ಮಠದ ಪೂಜ್ಯರಾದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು, ಬಿಜೆಪಿ ಯುವ ಮುಖಂಡ ಹರ್ಷಾನಂದ್ ಗುತ್ತೇದಾರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಡ್ಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಎನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿಯ ಶ್ರೀ ಹಿಂಗುಲಾಂಬಿಕಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಸಂಸ್ಥೆಗೆ 100 ವಿದ್ಯಾರ್ಥಿಗಳ ಪ್ರಥಮ ವರ್ಷದ ಆಯುರ್ವೇದ ವಿದ್ಯಾರ್ಥಿಗಳಿಗೆ ರಚನಾಶಾಸ್ತ್ರದ ಅಧ್ಯಯನಕ್ಕಾಗಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ರಾಮಣ್ಣವರ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಆಯುರ್ವೇದ ಮಹಾವಿದ್ಯಾಲಯ ಬೈಲಹೊಂಗಲ ವತಿಯಿಂದ ಬೆಳಗಾವಿ ಜಿಲ್ಲೆ ಬಸವ ಈರಪ್ಪ ಬೆಣ್ಣಿ ಇವರ ಮೃತದೇಹವನ್ನು ದಾನ ಮಾಡಲಾಯಿತು. ವೈದ್ಯ ವಿದ್ಯಾರ್ಥಿಗಳ ಶರೀರ ಅಧ್ಯಯನ ಹಾಗೂ ಸಂಶೋಧನೆಗೆ ಶರೀರ ರಚನೆ ವಿಭಾಗಕ್ಕೆ ದಾನವಾಗಿ ಡಾಕ್ಟರ್ ಮಹಂತೇಶ್ ರಾಮಣ್ಣವರ್ ಅವರು ಆಗಮಿಸಿ ಕಲಬುರಗಿ ಶ್ರೀ ಹಿಂಗುಲಾಂಬಿಕಾ ಶಿಕ್ಷಣ ಸಂಸ್ಥೆಯ ಆಯುರ್ವೇದ ಮಹಾವಿದ್ಯಾಲಯಕ್ಕೆ
ಮೃತದೇಹವನ್ನ ದಾನವಾಗಿ ನೀಡಿದರು. ದೇಹದಾನದ ಜಾಗೃತಿಗಾಗಿ ತಂದೆಯ ಮೃತದೇಹದ ಛೇದನ ಮಾಡಿ ವೈದ್ಯಕೀಯ ಇತಿಹಾಸ ಸೃಷ್ಟಿಸಿದ ಡಾಕ್ಟರ್ ಮಹಾಂತೇಶ್ ರಾಮಣ್ಣವರು ಇವರು ಪ್ರಥಮ ವರ್ಷದ BA-MS ವೈದ್ಯ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ವೈದ್ಯಕೀಯ ಶಿಕ್ಷಕರಿಗೆ ನೇತ್ರ ಚರ್ಮ ಅಂಗಗಾಗಿ ಎಲ್ಲ ವೈದ್ಯಕೀಯ ಶಿಕ್ಷಕರಿಗೆ ನೇತ್ರ ಚರ್ಮ ಅಂಗಾಂಗ ಹಾಗೂ ದೇಹದಾನದ ಮಹತ್ವದ ಕುರಿತು ಉಪನ್ಯಾಸ ನೀಡಿದರು. ಡಿಪಾರ್ಟ್ಮೆಂಟ್ ಆಫ್ ಅನಾಟಮಿ KLE ಸೊಸೈಟಿ, I welcome you sir. I would like to welcome Shri IR Matpati sir. On behalf of our society and college and students and staff, I would welcome you sir. Please welcome. I would like to welcome our own President Shri Dattatreya D. Bulbule sir, Shri Suresh Rao G. Bulbule sir, President Shri Ingolambika Education Society, Shri Naresh Tandre, who is Secretary of this society. I would like to welcome you sir. Dr. Indra Loya, she is a gynecologist and medical director of this society. I would like to welcome you. Dr. Vijayalakshmi madam, she is a medical superintendent. I welcome you. And Dr. Suvarni, she is vice principal and HOD of anatomy. Welcome. And all the staff, students and the media, and Srimati Jyoti Musli, I would like to welcome everyone to this. सुमनसवन्दित सुन्दरि माधवी चन्द्र सहोदरि हेममयी मुनिगणवन्दित मोक्षप्रदायिनि ದಾನದ ಪರಿಕಲ್ಪನೆಯನ್ನ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಬೈಲಹೊಂಗಲ ಡಾಕ್ಟರ್ ರಾಮಣ್ಣವರ ಚಾರಿಟಬಲ್ ಟ್ರಸ್ಟ್ ಸುಮಾರು 2008ರಿಂದ ಇಲ್ಲಿವರೆಗೂ 5,000 ಜನ ದೇಹದಾನಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಬೆಳಗಾವಿ ಜಿಲ್ಲೆ ಹಾರುಗೇರಿ ರಾಯಬಾಗ್ ತಾಲೂಕಿನ ಹಾರುಗೇರಿಯ ಶರಣ ವಿಚಾರ ವಾಹಿನಿಯ ರೂವಾರಿಗಳಾದ ಶ್ರೀ IR ಮಠಪತಿ ಅವರು. ಶ್ರೀ IR ಮಠಪತಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನಾನು ಈ ಒಂದು ಅವೇರ್ನೆಸ್ ಅಬೌಟ್ ಆರ್ಗನ್ ಅಂಡ್ ಬಾಡಿ ಡೊನೇಷನ್ ಬಗ್ಗೆ ಮಾತಾಡಲಿಕ್ಕೆ ಹೇಳಿದ್ರೆ, ಮೊದಲನೇದಾಗಿ ನನ್ನ ಮಾತೃ ಸಂಸ್ಥೆ KLEಯ ಡಾಕ್ಟರ್ ಪ್ರಭಾಕರ್ ಕೋರೆ ಅವರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ತೇನೆ. ಯಾಕಂದ್ರೆ ವಿತೌಟ್ ಹಿಸ್ ಕಾನ್ಸ್ಟೆಂಟ್ ಸಪೋರ್ಟ್ ಅಂಡ್ ಮಾರಲ್ ಸಪೋರ್ಟ್ it was not possible to put a scalpel on the chest of my father. It is all because of the great chancellor of KLE Academy of Higher Education, that is Dr. Prabhakar Kore ji. And earlier I said it is all blessings with my mother Dr. Sushila Devi Ramannavar. I have visited here in terms of awareness from Dr. SS Hiramat. Today he came and I was here. I was telling that it all the blessings of where my education took place at Sharnabaseshwara SBR Residential School. I am a proud alumni of SBR Kalburgi, and with the blessing of Lord Sharnabasava and Lord Basava and Mahanta Durdundeshwara, mainly the Durdundeshwara Mata Murgod, the Swamiji's blessings, I am standing here. This is a request letter from your college about getting the cadaver to donated body to your college. Today I present my talk to Basava Irappa Benni, the great soul. Today you have received the body. I dedicate my presentation to the great divine soul Basava Irappa Benni, where because of her I am standing here. Suppose if she was not donated the body, I was not possible to stand here. So as you know that Karya Karana Baba, what we learn in Padartha Vidyana, ಯಾವುದೇ ಕೆಲಸ ಆಗಬೇಕಾದ್ರೆ ಅದು ಬಹುಶಃ ಇವತ್ತು ಈ ದಿವಸ ಇಲ್ಲಿ ಇವರು ನಿಮ್ಮ ಕಾಲೇಜಿಗೆ ಎಂಟರ್ ಆಗ್ಲಿಕ್ಕೆ ಇವತ್ತು ಪ್ರಾಂಶುಪಾಲರ ಅಲ್ಲಪ್ರಭು ಅವರಾಗ್ಲಿ ನಾನಾಗ್ಲಿ ಯಾರೋ ಕಾರಣಲ್ಲ, ಈ ಹಿರಿಯ ಜೀವಿಯ ದಿವ್ಯ ಆತ್ಮ ಅದು ಇವತ್ತು ನಿಮ್ಮ ಕಾಲೇಜಿಗೆ ಎಂಟರ್ ಆಯ್ತು. ಆ ಒಂದು ಕಾಲಗುಂಡ್ಲೆ ನಾವು ಹೇಳ್ತಿರ್ತವಲ್ಲ, ಯಾವುದೋ ಒಂದು ಕೆಲಸ ಬೇಕಾದ್ರೆ ಅವ್ರ ಕಾಲಗುಂಡ್ಲೆ ಭಾಳ ಚಲೋ ಆದ್ರಂತೆ, ಮಳೆ ಬಂತು ಬೆಳೆ ಬಂತಂದ್ರೆ, ಹಂಗ ಇವತ್ತು ಬಸವ ಈರಪ್ಪ ಬೆಣ್ಣಿ ಅವರು ನನ್ನ ಮಾತ್ರ ಟ್ರಸ್ಟ್ ವತಿಯಿಂದ ಇದನ್ನ ಬಾಡಿ ದಾನ ಮಾಡಿದಾಗ ಆ ಎಲ್ಲ ಬ್ಲೆಸ್ಸಿಂಗ್ಸ್ ಆಗ್ಲಿ ಅಂತ ಹೇಳ್ತೇನೆ. ಇವರು ನಮ್ಮ ತಂದೆಯವರು ಡಾಕ್ಟರ್ BS ರಾಮಣ್ಣವರ್. He is a freedom fighter. He was expertized in painless tooth extraction without using anesthesia, and he is a Dhanvantri gold medalist, and basically he is a freedom fighter. ಆಯುರ್ವೇದ ವೈದ್ಯಕೀಯ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ
ಡಾಕ್ಟರ್ ಸುರೇಶ್ ಬುಲ್ಬುಲೆ, ಕಾರ್ಯದರ್ಶಿಗಳಾದ ನರೇಶ್ ತಾಂಬಳೆ, ಪ್ರಾಂಶುಪಾಲರಾದ ಡಾಕ್ಟರ್ ಅಲ್ಲಂಪ್ರಭು ಹಾಗೂ ಐಆರ್ ಮಠಪತಿ, ಆಸ್ಪತ್ರೆ ಅಧೀಕ್ಷಕರಾದ ಡಾಕ್ಟರ್ ವಿಜಯಲಕ್ಷ್ಮಿ ಹಾಗೂ ನಿರ್ದೇಶಕಿ ಡಾಕ್ಟರ್ ಇಂದಿರಾ ಲೋಯಾ, ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಮೃತದೇಹಕ್ಕೆ ಮಾಲಾರ್ಪಣೆ ಮಾಡಿ ಧನ್ವಂತರಿ ಪ್ರಾರ್ಥನೆಯೊಂದಿಗೆ ಪೂಜೆ ಸಲ್ಲಿಸುವುದು ಮೂಲಕ ಅಂಗರಚನಾ ವಿಭಾಗಕ್ಕೆ ಹಸ್ತಾಂತರಿಸಲಾಯಿತು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ತಾಲೂಕಿನ ಮೇಳ್ಕುಂದ ಬಿ ಗ್ರಾಮದಲ್ಲಿರುವ ಕುರುಬ ಸಮಾಜದ ಆರಾಧ್ಯ ದೈವ ಮಾಳಿಂಗರಾಯರ ದೇವಸ್ಥಾನದ ವಿಚಾರವಾಗಿ ಕಲಬುರಗಿ ತಾಲೂಕಿನ ತಹಸೀಲ್ದಾರರು ಏಕಪಕ್ಷೀಯವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಕರ್ನಾಟಕ ಪ್ರದೇಶ ಕುರುಬ ಸಂಘದ ಜಿಲ್ಲಾಧ್ಯಕ್ಷರಾದ ಗುರುನಾಥ್ ಪೂಜಾರಿಯವರು ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಕಲಬುರಗಿ ತಾಲೂಕಿನ ಮೇಳ್ಕುಂದ ಬಿ ಗ್ರಾಮದಲ್ಲಿ ಪುರಾತನವಾದ ಮಾಳಿಂಗರಾಯ ದೇವಸ್ಥಾನ ಇದೆ. ಅದು ಕುರುಬರ ಹೆಸರಿನಲ್ಲಿರುವ ಸರ್ವೆ ನಂಬರ್ 114ರಲ್ಲಿ ಸ್ಥಾಪಿಸಲಾಗಿದೆ. ಅದರ ಪೂಜೆ ಹಾಗೂ ಎಲ್ಲ ಕಾರ್ಯಕ್ರಮಗಳು ಮೊದಲಿನಿಂದಲೂ ಕುರುಬ ಸಮಾಜದವರೇ ನೋಡಿಕೊಂಡು ಬರುತ್ತಿದ್ದಾರೆ. ಆದರೆ ಇಲ್ಲಿನ ತಹಸೀಲ್ದಾರರವರು ಏಕಪಕ್ಷೀಯ ನಿರ್ಧಾರ ಕೈಗೊಂಡು ಕುರುಬರ ಸಮುದಾಯಕ್ಕೆ ಮೋಸ ಮಾಡಿ ಕೆಲ ಕಿಡಿಗೇಡಿಗಳ ಮಾತು ಕೇಳಿ ದೇವಸ್ಥಾನದ ಜವಾಬ್ದಾರಿ ಕಸಿದು ಬೇರೆ ಅವರಿಗೆ ನೀಡಿದ್ದಾರೆ ಎಂದು ದೂರಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ತಹಸೀಲ್ದಾರರ ನಡೆಯನ್ನು ಖಂಡಿಸಿ ಹಾಗೂ ಮಾಳಿಂಗರಾಯ ದೇವಸ್ಥಾನದ ಜವಾಬ್ದಾರಿಯನ್ನ ಮರಳಿ ಕುರುಬ ಸಮುದಾಯಕ್ಕೆ ವಹಿಸುವಂತೆ ಆಗ್ರಹಿಸಿ ಜನವರಿ 30ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಮಾಳಿಂಗರಾಯ ದೇವಸ್ಥಾನ ಸರ್ವೆ ನಂಬರ್ 114 ಸರ್, ಮೇಳ್ಕುಂದದಲ್ಲಿ 114 ಸರ್ವೆ ನಂಬರ್. ಅದು ಟೋಚ್ ಮ್ಯಾಪ್ ಇದೆ ಮತ್ತು ಪಾಣಿ ಇದೆ. 1320ರಲ್ಲಿ ಕ್ರಿಸ್ತಶಕ 1320ರಲ್ಲಿ 29 ಎಕರೆ 34 ಗುಂಟೆ ಏನದಂತಂದರೆ ನಮ್ಮ ಸಮುದಾಯದ ಪೂಜಾರಿಗಳಿಗೆ ಏನದ ದೇಣಿಗೆ ಕೊಡೋದ್ರ ಮುಖಾಂತರ ಆ ಸ್ಥಳದಲ್ಲಿ ಮಾಳಿಂಗರಾಯ ದೇವಸ್ಥಾನ ಇದೆ ಅಂತಕ್ಕಂಥದ್ದು. ಎಷ್ಟು 114 ಸರ್ವೆ ನಂಬರ್ದಲ್ಲಿ ಮಾಳಿಂಗರಾಯ ದೇವಸ್ಥಾನದೇ. ಅದಕ್ಕೆ ಸಂಬಂಧಪಟ್ಟಂಥ ಪೂಜಾರಿಗಳನ್ನಂತ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಪೂಜಾರಿ, ಇಂಥ ಪೂಜಾರಿಗಳ ತಂದೆ ಮುತ್ತಾತ ಎಲ್ಲರೂ ಕೂಡ್ಕೊಂಡು ಇವತ್ತಿನ ದಿವಸ ಏನಾದರೂ ಇವರು ದೈವಾಧೀನರಾದರು ತಂದೆಯವರು ಅಂತಂದರೆ ಆ ಮಾಳಿಂಗರಾಯನ ಪಕ್ಕದಲ್ಲಿ ಸಮಾಧಿ ಮಾಡುವುದ್ರ ಮುಖಾಂತರ, ಮಾಳಿಂಗರಾಯನ ಪಕ್ಕದಲ್ಲಿ ಅವರಿಗೆ ಒಂದು ಶವ ಸಂಸ್ಕಾರ ಮಾಡೋದ್ರ ಮುಖಾಂತರ ತಲತಲಾಂತರದಿಂದ ಪೂಜಾರಿಗಳು ಕಾರ್ಯವನ್ನು ಮಾಳಿಂಗರಾಯ ದೇವಸ್ಥಾನ ಮತ್ತು ದೇವರ ಪೂಜೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದು. ಮುಂದೆ ಇದು ನಮ್ಮ ಮಾಳಿಂಗರಾಯ ದೇವಸ್ಥಾನ ಕರ್ನಾಟಕ ರಾಜ್ಯ ಪತ್ರದಲ್ಲಿ 2012ರಲ್ಲಿ 214 ಏನು ಗೆಜೆಟ್ ಇರ್ತದಲ್ಲ ಅದರಲ್ಲಿ ಮಾಳಿಂಗರಾಯ ದೇವಸ್ಥಾನ ಇದೆ ಅಂತಕ್ಕಂಥದ್ದು. ಆ 214 ಸೀರಿಯಲ್ ನಂಬರ್ದಲ್ಲಿ ಸಹ ಮಾಳಿಂಗರಾಯ ದೇವಸ್ಥಾನ ಇದೆ ಅಂತಕ್ಕಂಥ ಮಾಹಿತಿಯನ್ನು ದಾಖಲೆಗಳು ಇವೆ ಅಂತಕ್ಕಂಥದ್ದು. ಮತ್ತು ಸರ್ಕಾರದಿಂದನೂ ಸಹ ಆರಾಧನಾ ಕಮಿಟಿ ಅಂತಕ್ಕಂಥದ್ದಿತ್ತು. ಇದು ಈ ಮೊದಲು 93-94ರಲ್ಲಿ ಆರಾಧನಾ ಕಮಿಟಿಯಲ್ಲಿಯೂ ಸಹ 20,000 ರೂಪಾಯಿ ಮಾಳಿಂಗರಾಯ ದೇವರ ಅಭಿವೃದ್ಧಿಗಾಗಿ ಅಂತಕ್ಕಂಥದ್ದು ಸರ್ಕಾರಿ ಗೆಜೆಟ್ನಲ್ಲಿ ಬಂದಿದೆ. ಅಲ್ಲಿಯೂ ಸಹ ಮಾಳಿಂಗರಾಯ ದೇವಸ್ಥಾನ ಇದೆ ಅಂತಕ್ಕಂಥದ್ದು. ಮುಂದುವರೆದು 2012ರಲ್ಲಿ ಏನು ಶ್ರೀಮತಿ ಅರುಣಾದೇವಿ ಪಾಟೀಲ್ರವರು ಶಾಸಕರಾದರು. ಆ ಸಂದರ್ಭದಲ್ಲೂ ಸಹ 3 ಲಕ್ಷ ರೂಪಾಯಿ ಮಾಳಿಂಗರಾಯ ದೇವಸ್ಥಾನಕ್ಕೆ ಅಭಿವೃದ್ಧಿಗಾಗಿ ಕೊಟ್ಟಿದ್ರು ಅಂತಕ್ಕಂಥದ್ದು. ಅಲ್ಲಿನೂ ಕೊಟ್ಟಂಥ ಸಂದರ್ಭದಲ್ಲಿ ಮಾಳಿಂಗರಾಯ ದೇವರ ಅಭಿವೃದ್ಧಿ 114 ಸರ್ವೆ ನಂಬರ್ ಅಂತಕ್ಕಂಥದ್ದು ದಾಖಲೆಗಳ ಸಮೇತ ಅಂತಂದರೆ ಮಾಳಿಂಗರಾಯಿಗೆ 3 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ದರು. ಈ ಮಾಳಿಂಗರಾಯ ಅಂತಕ್ಕಂಥ ಸಂದರ್ಭದಲ್ಲಿ 2016ರಲ್ಲಿ ಕೆಲವೊಂದಿಷ್ಟು ಕಿಡಿಗೇಳುಗಳು ಕೂಡ್ಕೊಂಡು ಇವೆಲ್ಲ ದಾಖಲೆಗಳಿದೆ ಸರ್. ಇವು DC ಅವ್ರ ಸಂಗಟ ಅಲ್ಲಿ ಸಂಬಂಧಪಟ್ಟವ್ರ ಸಂಗಟ ಮಾತಾಡ್ತೀನಿ, ಆದರೂ ತಮ್ಮ ಜರ ಮಾಹಿತಿ ಕೊಡಬೇಕಂತಕ್ಕಂಥದ್ದು. 2016ರಲ್ಲಿ ಏನು ಮಾಡಿದ್ರು ಅಂತಂದರೆ ಕೆಲವು ಕಿಡಿಗೇಳುಗಳು ಈ ಪೂಜ್ಯರ ಮಕ್ಕಳು ಏನಂತಂದರೆ ದೇವಸ್ಥಾನದ ಪೂಜೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಮಾಡೋದ್ರ ಮುಖಾಂತರ, ಅವರಿಗೆ ಹೊಡೆಯೋದ್ರ ಮುಖಾಂತರ, ಅವರಿಗೆ ಜೀವ ಬೆದರಿಕೆ ಹಾಕೋದ್ರ ಮುಖಾಂತರ ಅವರಲ್ಲಿದ್ದಂಥ ಕೀಲಿಯನ್ನು ಕಸಿದುಕೊಂಡು ಅವರನ್ನು ಬೀದಿ ಪಾಲು ಮಾಡಿ ಆ ಮಾಳಿಂಗರಾಯ ದೇವಸ್ಥಾನ ಇದು ನಮ್ಮದು ಸಿದ್ದೇಶ್ವರ ದೇವಸ್ಥಾನ ಇದೆ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ಮುಖಾಂತರ ನಮಗೆ ಜೀವ ಬೆದರಿಕೆ ಹಾಕೋದ್ರ ಮುಖಾಂತರ ಆ ದೇವಸ್ಥಾನವನ್ನು 2016ರಲ್ಲಿ ಕಬ್ಜಾ ಮಾಡಿದ್ರು ಅಂತಕ್ಕಂಥದ್ದು. 2016ರಲ್ಲಿ ಕಬ್ಜಾ ಮಾಡೋದ್ರ ಮುಖಾಂತರ ತಹಸೀಲ್ದಾರರು 145 ಆ್ಯಕ್ಟ್ ಪ್ರಕಾರ 145ರ
ಅಡಿಯಲ್ಲಿ ಏನಂತಂದರೆ ಆ ದೇವರನ್ನು ಸ್ವಾಧೀನ ಅಂದರೆ ಸರ್ಕಾರ ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಹಸೀಲ್ದಾರರು ಅದನ್ನು ಕಬ್ಜಾ ಮಾಡಿದ್ರು ಅಥವಾ ಸರ್ಕಾರನೇನೋ ಪೂಜೆ ಮಾಡ್ತಾಯಿದ್ರು. ಅದಕ್ಕೆ ವಿರುದ್ಧವಾಗಿ ಅಲ್ಲಿದ್ದಂಥ ಕೆಲವು ಕಿಡಿಗೇಡಿಗಳು ಏನು ಮಾಡಿದ್ರು ಅಂತಂದರೆ ತಹಸೀಲ್ದಾರರ ವಿರುದ್ಧ ಕ್ರಿಮಿನಲ್ ಆ್ಯಕ್ಟ್ ಹಾಕಿ ಜಿಲ್ಲಾ ನ್ಯಾಯಾಲಯಕ್ಕೆ ಏನದಂತಂದರೆ ಅಪೀಲ್ ಹೋದರು. ಅವು ಯಾವ್ಯಾವ ನಂಬರ್ ಸುದ್ದ ಏನಿದೆ ಅಪೀಲ್ ಹೋದಂಥ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯಾಲಯ ಏನು ಹೇಳ್ತಂತಂದರೆ ಯಾರು ಪೂಜೆ ಮಾಡ್ತಾರೆ ಅವ್ರಿಗೆ ಕೊಡ್ರಿ ಅಂತಕ್ಕಂಥದ್ದು. 2016ರಲ್ಲಿ ಪೂಜಾರಿಗಳಿಗೆ ಹೊಡೆಯೋದ್ರ ಮುಖಾಂತರ ಬೇರೆ ಕಮ್ಯುನಿಟಿದವ್ರು ಪೂಜೆ ಮಾಡ್ತಾಯಿದ್ರು. 2017ರಲ್ಲಿ ಡಿಸ್ಟಿಕ್ ಕೋರ್ಟ್ ಏನು ಮಾಡ್ತಂದ್ರೆ ಯಾರು ಪೂಜೆ ಮಾಡ್ತಾರೆ ಅವ್ರಿಗೆ ಕೊಡ್ರಿ ಅಂತಂದ್ರೆ ಈ ಕಿಡಿಗೇಡಿಗಳು ಏನಿದ್ರಲ್ಲ ಆ ಕಿಡಿಗೇಡಿಗಳಿಗೆ ಕೀಲಿ ಕೊಟ್ಟರು. ಇದನ್ನು ಖಂಡಿಸಿ ಮಾಳಿಂಗರಾಯ ಟ್ರಸ್ಟ್ ಕಮಿಟಿದವ್ರು ಏನು ಮಾಡಿದ್ರು ಅಂತಂದರೆ ಒಂದು ಮೀಟಿಂಗ್, ಈ ದೇವರ ಯಾರು ಪೂಜಾರಿಗಳಿದ್ದಾರೆ ಇವ್ರದ್ದು ಟ್ರಸ್ಟ್ ಕಮಿಟಿ 1993ಯಲ್ಲಿದ್ದಂಥವು. ಇವ್ರು ಏನು ಮಾಡಿದ್ರು ಅಂತಂದರೆ ಜಿಲ್ಲಾ ಸತ್ರ ನ್ಯಾಯಾಲಯದ 4ನೇ ಸತ್ರ ನ್ಯಾಯಾಲಯದ ಆದೇಶವನ್ನು ವಿರುದ್ಧವಾಗಿ ಹೈಕೋರ್ಟ್ಗೆ ಅಪೀಲ್ ಮಾಡಿದ್ರು. ಹೈಕೋರ್ಟ್ಗೆ ಅಪೀಲ್ ಮಾಡಿದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಏನು ಆದೇಶ ಮಾಡ್ತಂತಂದರೆ ಯಾರು ಇದರ ಮೂಲ ನಿವಾಸಿಗಳಿದ್ದಾರೆ, ಯಾರು ಇದಕ್ಕೆ ಪಾರಂಪರಿಕವಾಗಿ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದಾರೆ, ಯಾರು ಈ ದೇವರ ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ, ಯಾರು ಆ ದೇವರ ಪಕ್ಕದಲ್ಲಿ ಯಾರು ಸಂಬಂಧಿಗಳಿವೆ ಇವೆಲ್ಲವನ್ನು ಕ್ರೋಢೀಕರಿಸಿ ಏನಂತಂದರೆ ನೀವು ಯಾರು ಸಂಬಂಧಪಟ್ಟವರು ಅವ್ರಿಗೆ ಕೀಲಿ ಕೊಡ್ರಿ ಅಂತಕ್ಕಂಥ ಆದೇಶ ಹೈಕೋರ್ಟ್ ಹೇಳ್ತಕ್ಕಂಥದ್ದು. ಆ ಹೈಕೋರ್ಟ್ಗೆ ವಿರುದ್ಧವಾಗಿ ಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿದವ್ರು ಏನು ಮಾಡ್ತಂದರೆ ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಇದು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿತು ಅಂತಂದರೆ ಮಾಳಿಂಗರಾಯ ದೇವಸ್ಥಾನ ಇದು ಸಿವಿಲ್ ಮ್ಯಾಟರ್ ಇರೋದರಿಂದ ನಿಮ್ಮ ಕೇಸು ಇದು ಪೂಜಾರಿಗಳಿಗೆ ಹೊಡೆದಿರುವಂಥ ಕೇಸು ಕ್ರಿಮಿನಲ್ ಆ್ಯಕ್ಟ್ ಇರುವುದರಿಂದ ಸುಪ್ರೀಂ ಕೋರ್ಟ್ ಆದೇಶ ಏನು ಮಾಡ್ತು ಅಂತಂದರೆ ಇದು ಕ್ರಿಮಿನಲ್ ಆ್ಯಕ್ಟ್ ಬರೋದರಿಂದ ಇದು ಸಿವಿಲ್ ನ್ಯಾಯಾಲಯದಲ್ಲಿ ಮಾತ್ರ ಬಗೆಹರಿಸ್ಕೋಬೇಕು ಅಂತಕ್ಕಂಥ ಆದೇಶವನ್ನು ಹೇಳೋದ್ರ ಮುಖಾಂತರ ಸಿದ್ದೇಶ್ವರ ಕಮಿಟಿ ಅವರ ಆದೇಶವನ್ನು ರದ್ದು ಮಾಡ್ತು ಅಂತಕ್ಕಂಥದ್ದು. ಇಷ್ಟೆಲ್ಲ ರದ್ದು ಮಾಡಿದ್ರು ಸಹ ನಮ್ಮ ತಹಸೀಲ್ದಾರ್ ಏನು ಮಾಡೋದಂತಂದರೆ ಅದಕ್ಕೆ ಆ್ಯಕ್ಷನ್ ತೊಗೊಳ್ಳಾರ್ದೇ ರಾಜಕೀಯ ಒತ್ತಡದಿಂದ ಬಲಿಷ್ಠ ಸಮಾಜಗಳ ಒತ್ತಡದಿಂದ ತಹಸೀಲ್ದಾರರು ಪುನಃ ಜಿಲ್ಲಾ ನ್ಯಾಯಾಲಯದ ಏನು ಮೊದಲು ಆದೇಶ ಮಾಡಿದ್ರೆ ಅದ್ರ ಪ್ರಕಾರ ಏನದ ಅವ್ರಿಗೆ ಕೊಟ್ಟಿದ್ದೀನಿ ಅಂತಕ್ಕಂಥದ್ದು. ನಮ್ಮ ಡಿಮ್ಯಾಂಡ್ ಏನಿದೆ ಅಂತಂದರೆ ಹೈಕೋರ್ಟ್ದವ್ರು ಏನು ಆದೇಶ ಮಾಡಿದ್ದಾರೆ ಸಿವಿಲ್ ನ್ಯಾಯಾಲಯದಲ್ಲಿರ್ತಕ್ಕಂಥ ವ್ಯಾಜ್ಯಗಳು ಬಗೆಹರಿಯುವವರೆಗೆ ಯಾವುದೇ ಜಾತಿಯವರಿಗೆ ನೀವು ಪೂಜೆ ಕೊಡಬಾರ್ದು ಮತ್ತು ಕೊಡಬೇಕಾಗಿತ್ತಂದರೆ ಪರಂಪರಾಗತವಾಗಿ ಯಾರು ಬಂದಿದ್ದಾರೆ ಅವ್ರಿಗೆ ಕೊಡಬೇಕು ಅಂತಕ್ಕಂಥ ಆದೇಶ ಪಾಲನೆ ಮಾಡಬೇಕಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್ ಇದೆ. ಈ ಆದೇಶ ಪಾಲನೆ ತಹಸೀಲ್ದಾರ್ ಮಾಡ್ತಾಯಿಲ್ಲ. ಮತ್ತು ಇದು 2016ನಲ್ಲಿ ಜಗಳ ಆಗಿದ್ಮೇಲೆ ಸರ್ಕಾರ ಆದೇಶ ಮಾಡ್ತು ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರರು ಹೋಗಿ ಮೇಲ್ಕುಂದಿಯಲ್ಲಿ ಏನು ಸಿಚುವೇಶನ್ ಇದೆ ತಿಳ್ಕೊಂಬರ್ರಿ ಅಂತಕ್ಕಂಥದ್ದು. ಆ ಹೋದಂಥ ಸಂದರ್ಭದಲ್ಲಿ ಇವರು ತಹಸೀಲ್ದಾರರು ಮತ್ತು ಜಿಲ್ಲಾಧಿಕಾರಿಗಳು ಇಬ್ಬರೂ ಕೂಡಿಕೊಂಡು ಸರ್ಕಾರಕ್ಕೆ ವರದಿ ಏನು ಸಲ್ಲಿಸಿದ್ದಾರೆ ಅಂತಂದರೆ 114 ಸರ್ವೆ ನಂಬರ್ ಕುರುಬ ಸಮಾಜಕ್ಕೆ ಸಂಬಂಧಪಟ್ಟದ್ದು. ಆ 114ರಲ್ಲಿ ಮಾಳಿಂಗರಾಯ ದೇವಸ್ಥಾನ ಇದೆ. ಆ ದೇವಸ್ಥಾನದ ಪೂಜಾರಿಗಳು ಕುರುಬ ಸಮಾಜದವರು ಇಲ್ಲಿ ಸಿದ್ದೇಶ್ವರ ಟೆಂಪಲ್ ಇಲ್ಲ, ಸಿದ್ದೇಶ್ವರ ಕಮಿಟಿ ಇಲ್ಲ, ಸಿದ್ದೇಶ್ವರ ಟೆಂಪಲು ಸಿದ್ದೇಶ್ವರ ಕಮಿಟಿದು ಸರ್ವೆ ನಂಬರ್ 67. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಸಾಬಣ್ಣ ಮಲ್ಲಾಬಾದಿ, ನಾಗೇಂದ್ರಪ್ಪ ಪೂಜಾರಿ, ಮಹಾದೇವಪ್ಪ ಮುತಿಯ, ರಮೇಶ್ ಕನಗೊಂಡ, ಶಿವಲಿಂಗಪ್ಪ ವಗ್ಗಿ, ರವಿಗೊಂಡ ಕಟ್ಟಿಮನಿ, ಪ್ರಭುದೇವ್ ಯಳಸಂಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸೇಡಂನಲ್ಲಿ ನಡೆಯಲಿರುವ ಭಾರತೀಯ ಸಂಸ್ಕೃತಿ ಉತ್ಸವದ ಹಿನ್ನೆಲೆ ಕಲಬುರಗಿಯಲ್ಲಿ ಬೃಹತ್ ಶೋಭಾಯಾತ್ರೆ. ಅಪರಾಧ ಪತ್ತೆ ಹಚ್ಚುವಲ್ಲಿ ರಾಜ್ಯ ಪೊಲೀಸ್ ಮುಂಚೂಣಿಯಲ್ಲಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸುದ್ದಿಗೋಷ್ಠಿ. ಚೌದಾಪುರಿ ಹಿರೇಮಠಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಭೇಟಿ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು,
ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.